ದೇವರಾಗಿರುವ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಕಳೆದ ಬಾರಿ ನಾವು ಭೇಟಿಯಾದಾಗ ಸತ್ತಂತ ಕ್ರಿಯೆಗಳು ಸತ್ತಂತ ಕ್ರಿಯೆಗಳು ಒಬ್ಬ ಮನುಷ್ಯನ ಜೀವನದಲ್ಲಿ ಎಷ್ಟೊಂದು ವಿಧವಾಗಿರುವ ಆತ್ಮಿಕವಾಗಿರುವ ಬಾಧೆಯನ್ನು ಉಂಟು ಮಾಡಿಬಿಡುತ್ತದೆ ಎನ್ನುವುದರ ಕುರಿತು ನಾವು ಸ್ವಲ್ಪವಾಗಿ ಧ್ಯಾನ ಮಾಡಿದೆವು. ಈ ಸತ್ತಂತ ಕ್ರಿಯೆಗಳನ್ನು ಒಳಗೊಂಡವರು ಅಥವಾ ಆತ್ಮಿಕ ರೀತಿಯಲ್ಲಿ ಸತ್ತಂತಹ ಸ್ಥಿತಿಯಲ್ಲಿ ಇರುವವರೇ ವಂಚಿಸುವಂತ ಆತ್ಮಗಳು ಅಥವಾ ಅಂತ್ಯಕ್ರಿಸ್ತನ ಆತ್ಮ, ಸುಳ್ಳು ಪ್ರವಾದಿಗಳ ಆತ್ಮ. ಇವುಗಳೆಲ್ಲವೂ ಯಾರನ್ನು ಟಾರ್ಗೆಟ್ ಮಾಡುವುದು? ಆತ್ಮಿಕ ಜೀವನದಲ್ಲಿ ಸತ್ತಂತಹ ಸ್ಥಿತಿಯಲ್ಲಿರುವಂತಹ ಸಭೆಗಳು, ಆತ್ಮಿಕ ರೀತಿಯಲ್ಲಿ ಸತ್ತಂತಹ ಸ್ಥಿತಿಯಲ್ಲಿರುವಂತಹ ಮನುಷ್ಯರು. ಹೊರ ತೋರುವಿಕೆಯಲ್ಲಿ ನೀವು ನೋಡಿದರೆ ಅವರು ಹೊರಗಿಂದ ಕರ್ತನಿಗೆ ಸೇವೆ ಮಾಡುವಂತೆ ಕಾಣುವುದು, ಆರಾಧನೆ ಮಾಡುವಂತೆ ಕಾಣುವುದು. ಅವರ ಜೀವನ ಒಳ್ಳೆ ಸಭೆಗೆ ಹೋಗುವಂಥದ್ದು, ಬರುವಂಥದ್ದು, ಸಭೆಯ ಸೇವೆಗಳನ್ನು ತಮ್ಮ ಉದಾರತ್ವ ಕಾಣಿಕೆಗಳಿಂದ ಹೊರುವಂಥದ್ದು ಎಲ್ಲ ಕರೆಕ್ಟಾಗಿರುವಂತೆ ಇರುವುದು. ಆದರೆ ಸತ್ತ ಕ್ರಿಯೆಗಳಿಗೆ ಸ್ಥಳವನ್ನು ಕೊಡುತ್ತಾ ಕೊಡುತ್ತಾ ಅವರ ಆತ್ಮಿಕವಾಗಿರುವಂತಹ ಸ್ಥಿತಿ ಸತ್ತಂತಹ ಸ್ಥಿತಿಗೆ ಮಾರ್ಪಡುತ್ತದೆ. ಅವರು ದೇವರೊಂದಿಗೆ ಇರುವಂತಹ ಹತ್ತಿರವಾಗಿರುವ ಸಂಬಂಧ, ಹತ್ತಿರವಾದ ಒಂದು ಸಂಬಂಧ ಅದು ಕಳೆದು ಹೋಗುತ್ತದೆ. ಈ ವಿಧವಾಗಿರುವ ಒಂದು ಸ್ಥಿತಿ ಎದುರಾಗುವಾಗ ಆತ್ಮಿಕವಾಗಿರುವ ಮರಣ ಉಂಟಾಗುತ್ತದೆ. ಕರ್ತನ ಸತ್ಯವೇದದಿ ಪ್ರಕಟಣೆಯ ಗ್ರಂಥದಲ್ಲಿ ಸಾರ್ದಿ ಸಭೆಯ ಕುರಿತಾಗಿ ಈ ರೀತಿಯೇ ಹೇಳಲ್ಪಟ್ಟದ್ದಾಗಿದೆ. ಅದರಲ್ಲಿ ಏನು ಹೇಳುತ್ತೆ ನೋಡಿ: ನೀನು ಜೀವವುಳ್ಳವನು ಎಂದು ಹೆಸರು ಹೊಂದಿದ್ದರೂ ಸತ್ತವನಾಗಿದ್ದೀಯಾ. ನಾನು ನಿಮಗಾಗಿ ಆ ವಾಕ್ಯವನ್ನು ಓದುತ್ತೇನೆ. ಪ್ರಕಟಣೆಯ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯದ 1ನೆಯ ವಾಕ್ಯ. ಸಾರ್ದಿಸ್ ಸಭೆಯ ದೂತನಿಗೆ ನೀನು ಬರೆಯುವಂಥದ್ದು ಏನೆಂದರೆ, ದೇವರ 7 ಆತ್ಮಗಳನ್ನು 7 ನಕ್ಷತ್ರಗಳನ್ನು ಉಳ್ಳವನು ಹೇಳುವುದೇನೆಂದರೆ, ನಿನ್ನ ಕ್ರಿಯೆಗಳನ್ನು ಅರಿತಿದ್ದೇನೆ, ನೀನು ಜೀವವುಳ್ಳವನು ಎಂಬುದಾಗಿ ಹೆಸರು ಹೊಂದಿದ್ದರು. ಹಾಗಾದರೆ ಹೆಸರು ಹೊಂದಿರುವುದೆಂದರೇನು? ವಿಶ್ವಾಸಿಗಳ ಮಧ್ಯದಲ್ಲಿ, ಮನುಷ್ಯರ ಮಧ್ಯದಲ್ಲಿ, ಪಕ್ಕದಲ್ಲಿರುವವರ ಮಧ್ಯದಲ್ಲಿ ಇವರು ಕ್ರಿಯೆ ಮಾಡುವ ರೀತಿಯಲ್ಲಿ, ಸೇವೆ ಮಾಡುವವರ ಹಾಗೆ, ಕರ್ತನಲ್ಲಿ ಜೀವವುಳ್ಳವರ ಹಾಗೆ ಹೆಸರು ಹೊಂದಿದ್ದಾರೆ. ಆದರೆ ಕರ್ತನ ದೃಷ್ಟಿಯಲ್ಲಿ ಅವರು ಸತ್ತಂತಹ ಸ್ಥಿತಿಯಲ್ಲಿ ಇದ್ದಾರೆ. ಅವ್ರು ಹೇಳ್ತಾರೆ ನೋಡಿ: ನೀನು ಜೀವವುಳ್ಳವನು ಎಂದು ಹೆಸರು ಹೊಂದಿದ್ದರೂ ಸತ್ತವನಾಗಿದ್ದೀಯಾ, ನಿನ್ನ ಕ್ರಿಯೆಗಳನ್ನು ನಾನು ಅರಿತಿದ್ದೇನೆ. ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಕ್ರಿಯೆಗಳೇ ನಾವು ಸತ್ತವರ, ಕರ್ತನಲ್ಲಿ ಬದುಕಿರುವವರ ಎನ್ನುವಂಥದ್ದನ್ನು ತೀರ್ಮಾನಿಸುತ್ತದೆ. ಆಗ ಸತ್ತಂತ ಕ್ರಿಯೆಗಳಿಗೆ ಸ್ಥಳವನ್ನು ಕೊಟ್ಟು ಸತ್ತ ಕ್ರಿಯೆಗಳೊಂದಿಗೆ ಬದುಕಿ ಸತ್ತಂತಹ ಸ್ಥಿತಿಯಲ್ಲಿರುವಂತಹ ಒಬ್ಬ ಮನುಷ್ಯನು ಕೂಡ ಹೊರಗೆ ಜೀವವುಳ್ಳವನ ಹಾಗೆ ಹೆಸರು ಹೊಂದಲು ಸಾಧ್ಯ. ಕರ್ತನಿಗೆಂದು ಓಡಿ ದುಡಿದು ಸೇವೆ ಮಾಡುವ ರೀತಿಯಲ್ಲಿ ಕ್ರಿಯೆ ಮಾಡಲಾಗುವುದು. ಇವತ್ತು ನೋಡಿ, ಬಹಳ ಸಭೆಗಳಲ್ಲಿ ಬಹಳ ವಿಶ್ವಾಸಿಗಳು ಇದ್ದಾರೆ. ಸಭೆಗೆ ಹೋಗುತ್ತಾರೆ, ಆರಾಧನೆ ಮಾಡುತ್ತಾರೆ, ಹಲವು ಕಾರ್ಯಗಳನ್ನು ಕ್ರಮವಾಗಿ ಮಾಡುವ ರೀತಿಯಲ್ಲಿ ಹೊರಗಿನಿಂದ ನಮಗೆ ಕಾಣುವಂಥದ್ದಾಗಿ ಕಂಡುಬರುತ್ತದೆ. ಅದನ್ನೂ ಮಾಡುವರು. ಮನೆಗೆ ಬಂದ ನಂತರ ತಮ್ಮ ಸ್ವಂತ ಜೀವನದಲ್ಲಿ ಬಹಳ ಸತ್ತಂತ ಕ್ರಿಯೆಗಳಿರುವುದು. ಸರ್ವೀಸಿಗೆ ಹೋದರೆ, ಚರ್ಚಿಗೆ ಹೋದರೆ ತಮ್ಮನ್ನು ಜೀವವುಳ್ಳವರ ಹಾಗೆ ತೋರಿಸಿಕೊಳ್ಳುವರು. ಆದರೆ ಅದೇ ಸಮಯದಲ್ಲಿ ಅವರ ಸಾಮಾನ್ಯ ಬದುಕಿನಲ್ಲಿ, ಹೊರ ಬದುಕಿನಲ್ಲಿ, ಒಂದು ಆಫೀಸ್ನಲ್ಲಿ ಲಂಚವನ್ನು ಪಡೆಯುವಂಥದ್ದು, ಜಗಳವಾಡುವುದು, ಹೊಟ್ಟೆ ಕಿಚ್ಚು ಪಡುವುದು, ಹಲವರ ಕುರಿತಾಗಿ ಮಾತಾಡಿ ದೂಷಣೆಯಾಗಿ ಮಾತಾಡುವಂಥದ್ದು, ಈ ರೀತಿ ಸತ್ತಂತ ಕ್ರಿಯೆಗಳಿಗೆ ಸ್ಥಳವನ್ನು ಕೊಟ್ಟಿರುವ ಜೀವನದಲ್ಲಿ ಇರುವರು. ಇಂತಹ ಕ್ರೈಸ್ತರನ್ನೇ ಸೈತಾನನು ಟಾರ್ಗೆಟ್ ಮಾಡುವವನಾಗಿ ಇದ್ದಾನೆ. ಇವರೇ ವಂಚಿಸಲ್ಪಡುವುದಕ್ಕೆ ನೇರವಾಗಿ ಸೈತಾನನ ಗುರಿಯಲ್ಲಿ ಇರುವವರಾಗಿದ್ದಾರೆ. ಒಬ್ಬನು ನಿಜವಾಗಿಯೂ ಕರ್ತನಲ್ಲಿ ಜೀವಂತವುಳ್ಳವನಾಗಿ ಕರ್ತನೊಟ್ಟಿಗೆ ಇದ್ದು ಕ್ರಿಯೆ ಮಾಡುವವನಾಗಿರುವುದಾದರೆ, ಜೀವವುಳ್ಳವನಾಗಿದ್ದರೆ ಈ ಒಂದು ಹದ್ದುಗಳು ಅವನ ಸಮೀಪಕ್ಕೆ ಬರುವುದಿಲ್ಲ. ಸತ್ಯವಿಧಿ ಅದನ್ನೇ ದೇವರು ಹೇಳಿದರು. ಸತ್ತಂತ ಕ್ರಿಯೆಗಳ ಕುರಿತು ಹೇಳಿ, ಸತ್ತ ಸ್ಥಿತಿಯಲ್ಲಿರುವಂತ ಸೇವಕರ ಕುರಿತು, ವಿಶ್ವಾಸಿಗಳ ಕುರಿತು ಹೇಳಿ, ಶವವು ಎಲ್ಲಿ ಇರುತ್ತದೋ ಅಲ್ಲಿ ಹದ್ದುಗಳು ಕುಡುವುದು ಎಂದು ಹೇಳಿದರು. ಯಾರನ್ನು ಅವರು ಹದ್ದುಗಳು ಎಂದು ಹೇಳುತ್ತಾರೆ ಗಮನಿಸಿ. ಸುಳ್ಳು ಕ್ರೈಸ್ತರು. ಒಬ್ಬ ಮನುಷ್ಯನ ಸತ್ತಂತ ಸ್ಥಿತಿಯಲ್ಲಿರುವಂತ ಒಂದು ಶವವನ್ನು ತನಗೆ ಆಹಾರವಾಗಿ ತೆಗೆದುಕೊಳ್ಳುವ ಒಂದು ಪಕ್ಷಿ. ಈ ಹದ್ದುಗಳಿಗೆ ಹೆಸರು ಶವವನ್ನು ತಿನ್ನುವಂತ ಹದ್ದುಗಳು ಎಂದು ಹೇಳುವರು. ಹದ್ದುಗಳಲ್ಲಿ ಹಲವಾರು ವೆರೈಟಿಗಳು ಇವೆ. ಈ ಒಂದು ಹದ್ದುಗಳಲ್ಲಿ ಶವಗಳನ್ನೇ ಸೇವಿಸುವುದು. ಸತ್ತು ಹೋದಂತ ಅಥವಾ ಮರಣ ಹೊಂದಿರುವ ಮೇಕೆ, ಕುರಿ, ದನ, ಕರು, ಮನುಷ್ಯರು ಇಂಥವುಗಳನ್ನೇ ಇದು ಆಹಾರವಾಗಿ ಸೇವಿಸುವುದು. ನಾನು ಮುಂಚಿತವಾಗಿ ಹೇಳಿದ್ದೇನೆ, ಮರುಭೂಮಿಯಲ್ಲಿ ನಡೆದು ಹೋಗುವವರು ಒಂದು ವೇಳೆ ಆಹಾರಕ್ಕೆ ಒಂದು ಕೊರತೆ, ಒಂದು ನೀರಿಗೆ ಒಂದು ಕೊರತೆ ಉಂಟಾಗುವುದಾದರೆ ತಡಮರಿಸಲು ಆರಂಭಿಸುವಾಗ ಅವರ ಒಂದು ನಡೆಯು ಅದುವರೆಗೂ ಕಣ್ಣಿಗೆ ಸಿಗಲಾಗದಿರುವಂತಹ ಹದ್ದುಗಳು ಇವರ ಕಣ್ಗಳಿಗೆ ಕಾಣಿಸುವುದು. ತಕ್ಷಣ ಬರುವುದು. ಎಲ್ಲಿಂದ ವಾಚ್ ಮಾಡುವರೆಂದು ಗೊತ್ತಾಗುವುದಿಲ್ಲ. ಯಾವ ಒಂದು ಮರೆಯಿಂದ ಇವರ ಒಂದು ನಡವಳಿಕೆಗಳನ್ನು ಅದು ವಾಚ್ ಮಾಡುತ್ತದೆ ಎಂದು ಗೊತ್ತಾಗುವುದಿಲ್ಲ.
ನಡೆಯು ತಡಮರಿಸುತ್ತದೆ. ಇನ್ನು ಮುಂದೆ ಅವನು ಬದುಕುವುದಕ್ಕೆ ಅವಕಾಶವೇ ಇಲ್ಲ ಎಂದು ಗೊತ್ತಾದ ಕೂಡಲೇ, ಅವನ ಬಲ ಕುಂದಿ ಹೋಗುತ್ತದೆ ಎಂದು ಗೊತ್ತಾದಾಗಲೇ, ಈ ಹದ್ದುಗಳು ಅವನ ಸುತ್ತಲೂ ಅತ್ತಿತ್ತ ತಿರುಗಾಡುತ್ತಾ ಸುತ್ತುವರಿಯುತ್ತಾ ಅದು ಕೂರುವುದು. ಅವರು ಸ್ವಲ್ಪ ಸ್ವಲ್ಪವಾಗಿ ಬಲಹೀನವನ್ನು ಹೊಂದಲು ಆ ಸ್ಥಳದಿಂದ ಹತ್ತಿರ ಬಂದು ಅವನ ಹತ್ತಿರ ಬರಲು ಆರಂಭಿಸುವುದು. ಕಡೆಯದಾಗಿ ಅವನನ್ನು ಕೊಂದು ಅವನ ಮಾಂಸವನ್ನು ಭಕ್ಷಿಸುವುದು. ಇದುವೇ ಒಂದು ಹೆಣವನ್ನು ತಿನ್ನುವಂತಹ ಹದ್ದುಗಳ ಒಂದು ಕೆಲಸ. ಈ ಹದ್ದುಗಳ ಕುರಿತಾಗಿ ನೀವು ಅನೇಕ ಡಾಕ್ಯುಮೆಂಟರಿಗಳಲ್ಲಿ ನೋಡಿರಬಹುದು. ಈ ಹದ್ದುಗಳನ್ನೇ ಕರ್ತನು ಗುರುತಿಸುವವರಾಗಿ ಇದ್ದಾರೆ. ಇಂಥವರು ಈ ಒಂದು ಸುಳ್ಳು ಕ್ರೈಸ್ತರು, ಸುಳ್ಳು ಪ್ರವಾದಿಗಳು, ಅಂತ್ಯಕ್ರಿಸ್ತನ ಆತ್ಮವನ್ನು ಹೊಂದಿರುವವರು, ಸೈತಾನನಿಂದ ಎಬ್ಬಿಸಲ್ಪಟ್ಟಿರುವಂತಹ ಸೇವಕರುಗಳು, ಅವರು ಕರ್ತನ ಸೇವಕರೊಂದಿಗೆ ಬೆರೆತಿರುವರು, ಕರ್ತನ ವಿಶ್ವಾಸಿಗಳೊಂದಿಗೆ ಬೆರೆತಿರುವರು. ಇವರ ಒಂದು ಗುರುತು ಏನೆಂದರೆ, ಸತ್ತಂತಹ ಕ್ರಿಯೆಗಳೇ ಅವರಿಗೆ ಆಹಾರ. ಈ ಸತ್ತಂತಹ ಸ್ಥಿತಿಯಲ್ಲಿರುವಂತಹ ಮನುಷ್ಯರೇ ಅವರ ಒಂದು ಗುರಿ. ಯಾರು ಕರ್ತನಲ್ಲಿ ನಿಲ್ಲಲಾಗದೆ ತಡಮರಿಸುತ್ತಾರೋ, ಯಾರು ವಿಶ್ವಾಸದಲ್ಲಿ ಬಲಹೀನವಾಗಿದ್ದಾರೆ, ಯಾರು ಕರ್ತನಿಗೆಂದು ಸಾಕ್ಷಿಯಾಗಿ ಬದುಕಲಾಗದೆ ಇದ್ದಾರೆ, ಯಾರ ಜೀವನದಲ್ಲಿ ಸತ್ತಂತ ಕ್ರಿಯೆಗಳು ಬಹುತೇಕವಾಗಿದೆ, ಇದನ್ನೇ ಮೊದಲು ಟಾರ್ಗೆಟ್ ಮಾಡಿ, ಇದನ್ನು ಕೇಂದ್ರೀಕರಿಸಿ, ಅವರನ್ನು ಇರುಕಿಸಿ, ಅವರನ್ನು ವಂಚಿಸಿ, ಅವರ ಸತ್ತಂತ ಕ್ರಿಯೆಗಳಿಂದ ಬರುವಂತಹ ಲೋಕದ ಆದಾಯವನ್ನು ತಮ್ಮ ಆದಾಯವಾಗಿ ಮಾಡಿಕೊಳ್ಳುವರು. ಇದರ ಒಂದು ಆಹಾರವೇ ಸತ್ತಂತ ಕ್ರಿಯೆಗಳ ಆಹಾರವೇ, ಸತ್ತ ಶವಗಳ ಆಹಾರವೇ, ಸತ್ತ ಮನುಷ್ಯರ ಆಹಾರವೇ. ಹಾಗಾದರೆ ಇವರು ಯಾರನ್ನು ಟಾರ್ಗೆಟ್ ಮಾಡುತ್ತಾರೆ ಎಂದು ನೋಡಿದರೆ, ಸತ್ತ ಸ್ಥಿತಿಯಲ್ಲಿ ಇರುವವರನ್ನು. ಹಾಗಾದರೆ ಯಾರು ಸತ್ತಂತಹ ಸ್ಥಿತಿಯಲ್ಲಿ ಇದ್ದಾರೆ ಎಂದು ನೋಡುವಾಗ, ಮೊದಲು ಕಾರ್ಯವನ್ನು ನೋಡಿದೆವು, ಕರ್ತನೊಂದಿಗೆ ಹತ್ತಿರದ ಬಾಂಧವ್ಯ ಇಲ್ಲದವರು. ನಮ್ಮನ್ನು ನಾವೇ ಟೆಸ್ಟ್ ಮಾಡಿಕೊಳ್ಳಬಹುದು. ಕರ್ತನ ಬಳಿಯಲ್ಲಿ ಸಂಪರ್ಕವನ್ನಿಡಲಾಗಲಿಲ್ಲ, ನಮಗೆ ಪ್ರಾರ್ಥನೆಯಲ್ಲಿ ಧರಿಸಲಾಗಲಿಲ್ಲ, ಕರ್ತನೊಂದಿಗೆ ದೇವರ ಪ್ರೀತಿಯ ಸುವಾಸನೆಯನ್ನು ನಮ್ಮಿಂದ ಗ್ರಹಿಸಲಾಗಲಿಲ್ಲ. ಈ ರೀತಿಯೆಲ್ಲ ಕರ್ತನಿಂದ ಹತ್ತಿರವಾಗಿದ್ದು ಬದುಕಲಾಗದವರು. ಕರ್ತತ್ವದ ಕಾರ್ಯಗಳು ಅನ್ಯ ಕಾರ್ಯಗಳಾಗಿ ತೋರ್ಪಡುವುದು ನಮಗೆ ಆ ಸಂದರ್ಭದಲ್ಲಿ. ಒಂದು ಧ್ಯಾನ ಮಾಡಬೇಕಾ, ಅದು ನಮಗೆ ಸಿಹಿಯಾಗಿರುವುದಿಲ್ಲ. ಕೆಲವು ಸಮಯ ಪ್ರಾರ್ಥನೆಯಲ್ಲಿ ಕೂರೋಣ ಎಂದರೆ ಕೂರಲಾಗುವುದಿಲ್ಲ. ಕರ್ತನ ಕಾರ್ಯದಲ್ಲಿ ಪರಿಪೂರ್ಣವಾಗಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವುದು ಎನ್ನುವುದು ಸಾಧ್ಯವಾಗದ ಕಾರ್ಯವಾಗಿರುವುದು. ಇಂಥವರು ಏನು ಮಾಡುವರೆಂದರೆ, ದೇವ ಸಾನ್ನಿಧ್ಯದ ಒಂದು ಒಡನಾಟ ಎನ್ನುವ ಕರ್ತನೊಂದಿಗೆ ಐಕ್ಯವಾಗುವ ಕಾರ್ಯದಲ್ಲಿ ಬಹಳ ಮೇಲ್ನೋಟವಾಗಿ ಇರುವರು. ಒಂದು ಪ್ರಾರ್ಥನೆಯನ್ನು ಏನೋ ತಾನೋ ಎಂದು ಮಾಡುವರು. ಆ ಪ್ರಾರ್ಥನೆ ಹೋಗುವುದಿಲ್ಲವಾ, ಕೇಳುವುದಿಲ್ಲವಾ, ಅದನ್ನು ಯಾತಕ್ಕಾಗಿ ಮಾಡುತ್ತಿದ್ದೇವೆಂದು ಕೂಡ ತಿಳಿಯದೆ ಯಂತ್ರಮಯವಾಗಿರುವಂತಹ ಒಂದು ಜೀವಿತವನ್ನು ಬದುಕುತ್ತಿರುವರು. ಕರ್ತನು ಅವರ ಬಳಿಯಲ್ಲಿ ಯಾವ ರೀತಿ ಒಡನಾಟವಿಡಲು ಸಾಧ್ಯ? ಖಂಡಿತವಾಗಿ ಅದರ ಕುರಿತು ನೀವು ಯೋಚನೆ ಮಾಡಿ ನೋಡಿದರೆ, ಅವರ ಒಂದು ಸ್ವಂತ ಜೀವನದಲ್ಲಿ, ಅವರ ಪರ್ಸನಲ್ ಲೈಫ್ನಲ್ಲಿ ಕರ್ತನಿಗೂ ಅವರಿಗೂ ಒಂದು ದೊಡ್ಡ ಅಂತರವಿರುವುದು. ಆದರೆ ಹೊರ ಜೀವಿತದಲ್ಲಿ ತಮ್ಮನ್ನು ಜೀವವುಳ್ಳವರ ಹಾಗೆ ತೋರಿಸಿಕೊಳ್ಳುವರು. ನೀವು ಬಹಳ ಕೂಟಗಳಲ್ಲಿ ನೋಡಿರಬಹುದು, ಜನಗಳು ಕೂಡಿ ಬರುವಂತಹ ಸ್ಥಳಗಳಲ್ಲಿ ವೈರಾಗ್ಯವಾಗಿ ಪ್ರಾರ್ಥಿಸುವರು. ಒಂದು ಕ್ಯಾಂಪ್ ಮಾಡಲ್ಪಡುವ ಸ್ಥಳದಲ್ಲಿ ಬೆಳಗಿನ ಜಾವವೇ ಎದ್ದು ವೈರಾಗ್ಯವಾಗಿ ಪ್ರಾರ್ಥನೆ ಮಾಡಿ ಧ್ವನಿ ಎತ್ತಿ ಕೂಗಾಡುವರು. ಆದರೆ ಅವರನ್ನು ಮನೆಯಲ್ಲಿ ಹೋಗಿ ನೋಡುವುದಾದರೆ, ಅವರ ರೆಗ್ಯುಲರ್ ಲೈಫ್ನಲ್ಲಿ ಅವರಿಗೂ ಅವರ ಜೀವನಕ್ಕೂ ಯಾವುದೇ ಸಂಬಂಧವಿರುವುದಿಲ್ಲ. ಅವರು ಮತ್ತೊಬ್ಬರ ಒಂದು ಕಣ್ಣೋಟಕ್ಕೋಸ್ಕರವಾಗಿ, ಮತ್ತೊಬ್ಬರು ನೋಡುವುದಕ್ಕಾಗಿ ತಮ್ಮನ್ನು ಜೀವವುಳ್ಳವರ ಹಾಗೆ ಅವರು ತೋರಿಸಿಕೊಳ್ಳುತ್ತಾರೆ. ಇಂತಹ ಮಾಯೆಯಾಗಿ ನಡೆದುಕೊಳ್ಳುವವರಿಂದಲೇ ಈ ವಂಚಿಸುವಂತಹ ಆತ್ಮಗಳಿಗೆ ಗುರಿ. ಸತ್ತ ಕ್ರಿಯೆಗಳು ಒಳಗಿರುವುದು, ಆದರೆ ಹೊರಗಡೆ ಕಾಣಿಸುವುದಿಲ್ಲ. ಹೊರಗಡೆ ಸಾರ್ದಿಸ್ ಸಭೆಯಂತೆಯೇ ಜೀವವುಳ್ಳವರು ಎಂಬುದಾಗಿ ಹೆಸರು ಮಾಡಲ್ಪಟ್ಟಿರುವರು, ಆದರೆ ಒಳಗೆ ಸತ್ತವರ ಹಾಗೆ ಅವರಿರುವರು. ಹದ್ದುಗಳು ಎಂಬುದಾಗಿ ಹೇಳಲ್ಪಡುವಂತ ಈ ವಂಚನೆ ಮಾಡುವವರು ಸರಿ, ಕರ್ತನೂ ಸರಿ, ಅವರ ಒಳ ಜೀವನವನ್ನೇ ನೋಡುತ್ತಾರೆ. ಮನುಷ್ಯರಾಗಿರುವಂತ ನಾವೇ ಪಕ್ಕದಲ್ಲಿರುವವರೇ ಅವರ ಹೊರ ತೋರುವಿಕೆಯನ್ನು ನೋಡುತ್ತೇವೆ. ಯಾವ ರೀತಿ ಪ್ರಾರ್ಥನೆ ಮಾಡುತ್ತಾರೆ, ಅವರು ಪ್ರಸಂಗ ಮಾಡಿದರೆ ಯಾವ ರೀತಿ ವೇದಿಕೆ ಅದಿರುತ್ತದೆ, ಅವರು ಎಷ್ಟು ವೈರಾಗ್ಯವಾಗಿ ಪ್ರಾರ್ಥನೆ ಮಾಡುತ್ತಾರಲ್ಲ, ಕಣ್ಣೀರು ನದಿಯಂತೆ ಹರಿಯುತ್ತಿದೆಯಲ್ಲ ಎಂದೆಲ್ಲ ನೋಡುತ್ತೇವೆ. ನಾವು ನಮ್ಮನ್ನು ಶೋಧಿಸಿ ನೋಡಿಕೊಳ್ಳುವುದಕ್ಕೆ ನಮ್ಮ ಸ್ವಂತ ಜೀವನದಲ್ಲಿ, ಪರ್ಸನಲ್ ಲೈಫ್ನಲ್ಲಿ ನಾವು ಹೇಗಿದ್ದೇವೆ ಎನ್ನುವಂಥದ್ದು ಗಮನಿಸುವಂಥದ್ದು ಬಹಳ ಅವಶ್ಯವಾಗಿದೆ. ಸತ್ತ ಕ್ರಿಯೆಗಳು ನಮ್ಮೊಳಗೆ ಅದು ಬರುತ್ತಾ ಅದು ಆತ್ಮಿಕತೆಯಲ್ಲಿರುವಂತಹ ಜೀವವನ್ನು ಸ್ವಲ್ಪ ಸ್ವಲ್ಪವಾಗಿ ಕ್ರಿಯೆ ಇಲ್ಲದ ಹಾಗೆ ಅದು ಮಾಡಿಬಿಡುತ್ತದೆ. ನಾವು ಸತ್ತವರ ಹಾಗೆ ಮಾರ್ಪಡುತ್ತೇವೆ. ಹಾಗಾದರೆ ಇಂತಹ ಅಂತ್ಯಕ್ರಿಸ್ತನ ಆತ್ಮ, ಇಂತಹ ಸುಳ್ಳು ಅಂತ್ಯಕ್ರಿಸ್ತನ ಆತ್ಮ ಸತ್ತ ಕ್ರಿಯೆಗಳನ್ನು ಒಳಗೊಂಡ ಸತ್ತವರಾಗಿ ಇರುವಂತಹ ಕ್ರೈಸ್ತರನ್ನೇ ಟಾರ್ಗೆಟ್ ಮಾಡುವುದು. ನೀವು ಚೆನ್ನಾಗಿ ನೋಡಿದರೆ, ಈ ಸತ್ತಂತ ಕ್ರಿಯೆಗಳಲ್ಲಿ ಇರುವವರು ಈ ಒಂದು ಶವವನ್ನು ತಿನ್ನುವಂತಹ ಹದ್ದುಗಳ ಮಾತುಗಳಿಗೆ ಕಿವಿಗೊಟ್ಟು ತಕ್ಷಣ ಯಾವುದರ ಕುರಿತು ಯೋಚಿಸದೆ ಕಿವಿಗೊಟ್ಟು ಬಿಡುವರು. ಇವರ ಒಂದು ಪ್ರಯಾಸ, ಇವರಿಟ್ಟುಕೊಂಡಿರುವಂತಹ ಹಣ, ಇವರ ಒಂದು ಆಸ್ತಿಯೇ ಅವರನ್ನು ಘನಪಡಿಸುವಂತದ್ದಾಗಿರುವುದು. ಅವರು ಅದನ್ನೇ ತೆಗೆದುಕೊಳ್ಳುವರು. ಒಂದು ಹೊಸ ಯೋಜನೆಯನ್ನು ಅವರು ಕೊಡುವರು. ಇಷ್ಟು ಹಣವನ್ನು ಕಟ್ಟಿರಿ ಎಂದು ಹೇಳುವರು, ತಕ್ಷಣ ಕಟ್ಟುವರು. ಅವರು ಇವರಿಗೆ ಒಂದು ಕಾರ್ಯವನ್ನು ಹೇಳುವರು,
ಒಂದು ಪ್ರಾಫಸಿಯನ್ನು ಹೇಳುತ್ತೇನೆ. ಇದಕ್ಕೆ ನೀವು ಇಷ್ಟು ಹಣವನ್ನು ಕಟ್ಟಬೇಕು ಎಂಬುದಾಗಿ ಅವರು ಹೇಳುವರು. ತಕ್ಷಣ ಇವರು ಅವರ ತಮ್ಮ ಹಣವನ್ನು ಕಟ್ಟುವರು. ಈ ರೀತಿಯಾಗಿರುವ ಈ ಸುಳ್ಳು ಪ್ರವಾದಿಗಳು, ಸುಳ್ಳು ಕ್ರೈಸ್ತರು ಒಳ್ಳೆ ಬೆಳವಣಿಗೆಯನ್ನು ಹೊಂದಿರುವರು. ನೀವು ಚೆನ್ನಾಗಿ ನೋಡಿ ಯಾರಿಂದ ಬೆಳೆದಿರುವರು ಎಂಬುದನ್ನು ನೋಡಿರಿ. ಸತ್ತ ಕ್ರಿಯೆಗಳನ್ನು ಒಳಗೊಂಡಿರುವಂತಹ ಕ್ರೈಸ್ತರಿಂದಲೇ ಅವರು ಹುಟ್ಟಿರುವರು. ಜೀವವುಳ್ಳ ಕ್ರೈಸ್ತನು, ಸತ್ಯವಾಗಿರುವ ಕ್ರೈಸ್ತನು ಈ ಮಾತುಗಳಿಗೆಲ್ಲ ಅವನು ಕಿವಿಗೊಡುವುದಿಲ್ಲ. ಒಂದು ಪ್ರತ್ಯೇಕ ಸ್ಥಳದಿಂದ, ಆಫ್ರಿಕಾ ದೇಶದಿಂದ ಆಗಾಗ ನಮಗೊಂದು ಇಮೇಲ್ ಬರುವುದು. ಅದು ನನಗೆ ಮಾತ್ರವಲ್ಲ, ಎಲ್ಲರಿಗೂ ಬರುವುದು. ಅವರು ಹೇಳುವರು, ಕರ್ತನು ಹೇಳಿದಂತ ಒಂದು ಮಾತು, ನಿಮ್ಮ ಕುರಿತಾಗಿರುವಂತ ಒಂದು ಮಾತು, ಒಂದು ಪ್ರವಾದನೆ ನಿಮಗಾಗಿ ಅಲ್ಲಿ ಕಾದಿರುವಂತದ್ದಾಗಿದೆ. ಆ ಪ್ರವಾದನೆಯ ಒಂದು PDF ನಿಮಗೆ ಬೇಕು ಎಂದರೆ ಇಷ್ಟು ಡಾಲರ್ ಕಟ್ಟಿರಿ. ಅದನ್ನು ಕಟ್ಟಿದ ಕೂಡಲೇ ಆ PDF ನಿಮಗೆ ಓಪನ್ ಆಗುವುದು. ಕರ್ತನು ನಿಮ್ಮ ಕುರಿತು ಹೇಳಿರುವಂತಹ ವಾಕ್ಯಗಳು, ಕರ್ತನು ನಿಮಗೆ ಹೇಳಿರುವಂತಹ ಪ್ರವಾದನೆಗಳನ್ನು ನೀವು ಹೊಂದಿಕೊಳ್ಳಬಹುದೆಂದು ಹೇಳುವರು. ಈ ಸೇವೆಯನ್ನು ಮಾಡುವಂತ ಆ ಪ್ರತ್ಯೇಕ ಸೇವಕರಾಗಿರುವ ಆಫ್ರಿಕಾದವರು ಒಂದು ದೊಡ್ಡ ಶ್ರೀಮಂತರಾಗಿ ಅವರು ಮಾರ್ಪಟ್ಟರು. ಹಾಗಾದರೆ ಬಹುಮಂದಿ ಅದರಲ್ಲಿ ಹಣವನ್ನು ಕಟ್ಟುವರು. ನನಗೆ ಹಲವು ಬಾರಿ ಇಂಥ ಒಂದು ಮೇಲ್ಗಳು ಬಂದದ್ದಾಗಿದೆ. ನಾನು ಒಂದು ದಿನವೂ ಅದನ್ನು ತೆಗೆದು ನೋಡಲಿಲ್ಲ. ಅದರಲ್ಲಿ ಹಣ ಕಟ್ಟಿದ್ದು ಕೂಡ ಇಲ್ಲ. ಏಕೆಂದರೆ ಕರ್ತನು ಯಾರೆಂದು ನನಗೆ ಗೊತ್ತು. ಎಲ್ಲೋ ಇರುವಂತ ಒಬ್ಬ ವ್ಯಕ್ತಿಯ ಬಳಿಯಲ್ಲಿ ಕರ್ತನು ಮಾತಾಡುವುದಕ್ಕಿಂತಲೂ ನನ್ನ ಬಳಿ ಅವರಿಂದ ಮಾತಾಡಲಾಗುವುದೇ ಎಂದು ನಮಗೆ ಗೊತ್ತು. ಒಂದು ವೇಳೆ ಸತ್ತ ಸ್ಥಿತಿಯಲ್ಲಿರುವವರೇ ಯಾರ ಮೂಲಕ ಯಾವ ಮಾತು ಬರುವುದು ಎಂಬುದಾಗಿ ಹುಡುಕುತ್ತಾ ಇರುವರು. ನಾವು ದೇವರೊಂದಿಗೆ ಐಕ್ಯವಾಗಿರುವ ಸಹವಾಸವನ್ನಿಟ್ಟುಕೊಂಡಿದ್ದರೆ ಮತ್ತೊಬ್ಬರ ಮೂಲಕವಾಗಿ ಕರ್ತನು ಯಾಕೆ ಮಾತಾಡಬೇಕು? ಕರ್ತನೇ ನಮ್ಮ ಬಳಿ ಮಾತಾಡುತ್ತಾರಲ್ಲ, ಕರ್ತನು ಏಕೆ ಮತ್ತೊಬ್ಬರ ಬಳಿಯಲ್ಲಿ? ಕೆಲವರು ಈ ರೀತಿಯೇ ಅವರು ಹೇಳುವರು. ನಿನ್ನೆ ನಾನು ಪ್ರಾರ್ಥಿಸುವಾಗ ಕರ್ತನು ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ಹೇಳಲು ಹೇಳಿದರು ಎಂಬುದಾಗಿ ಹೇಳುವರು. ನಾನು ಅದನ್ನು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟು ಬಿಡುವೆನು. ಏಕೆಂದರೆ ಕರ್ತನು ನಮ್ಮ ಬಳಿ ಮಾತಾಡುತ್ತಾರಲ್ಲ. ಕರ್ತನಿಗೂ ನನಗೂ ಮಧ್ಯದಲ್ಲಿ ಒಂದು ಸಂಪರ್ಕವೇ ಇಲ್ಲದಿರುವ ಸ್ಥಿತಿಯು ಎದುರಾಗುವಾಗ ಕರ್ತನು ಬೇರೊಬ್ಬ ವ್ಯಕ್ತಿಯ ಮುಖಾಂತರವಾಗಿ ನಮ್ಮ ಬಳಿ ಮಾತಾಡುತ್ತಾರೆ. ದಾವೀದನು ಎನ್ನುವವನು ಒಬ್ಬ ಪ್ರವಾದಿ. ದಾವೀದನು ಬರೆದಿರುವಂತಹ ಹಲವು ಕೀರ್ತನೆಗಳನ್ನು ನೀವು ನೋಡುವಾಗ ಬಹಳ ಪ್ರವಾದನಾ ವಾಕ್ಯಗಳು ಅದರಲ್ಲಿ ಇರುವುದನ್ನು ನೀವು ಗಮನಿಸಬಹುದು. ದೇವರೊಂದಿಗೆ ಬಹಳ ಹತ್ತಿರವಾಗಿರುವಂತಹ ಸಂಪರ್ಕದ ಒಡನಾಟವನ್ನು ಒಳಗೊಂಡವರು. ಆದರೆ ಒಂದು ಪ್ರತ್ಯೇಕ ಸಂದರ್ಭದಲ್ಲಿ ಬತ್ಷೆಬಳ ಬಳಿಯಲ್ಲಿ ಅವರು ಪಾಪದಲ್ಲಿ ಬಿದ್ದರು. ಪಾಪದಲ್ಲಿ ಬಿದ್ದಿರುವಾಗಲೇ ಕರ್ತನು ಅವರ ಬಳಿಯಲ್ಲಿ ಅವರನ್ನು ಸಂಧಿಸಿ ಅವರನ್ನು ಎಚ್ಚರಿಸಲಾಗಲಿಲ್ಲ. ಏಕೆಂದರೆ ಮುಂಚಿತವಾಗಿ ಹೇಳಿದ್ನಲ್ಲ, ಪಾಪವು ನಿನಗೂ ನನಗೂ ಮಧ್ಯದಲ್ಲಿ ಒಂದು ದೊಡ್ಡ ಅಂತರವನ್ನು ಉಂಟು ಮಾಡುತ್ತದೆ. ನಿಮ್ಮ ಮುಖವನ್ನು ನೋಡಲು ಆಗದಂತೆ, ನೀವು ನನ್ನ ಮುಖವನ್ನು ನೋಡಲು ಆಗದಂತೆ ಪಾಪವು ನಿಮಗೂ ನನಗೂ ಮಧ್ಯದಲ್ಲಿ ಒಂದು ದೊಡ್ಡ ಅಂತರವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಯೆಶಾಯನ ಗ್ರಂಥವು ಹೇಳುತ್ತದೆ. ಆ ಒಂದು ಪರಿಸ್ಥಿತಿಯಲ್ಲಿಯೇ ಕರ್ತನು ಏನು ಮಾಡಿದರೆಂದರೆ, ಒಬ್ಬ ಪ್ರವಾದಿಯನ್ನು, ನಾತಾನನು ಎನ್ನುವಂತಹ ಪ್ರವಾದಿಯನ್ನು ಕರೆದು ಅವರ ಬಳಿಯಲ್ಲಿ ಹೇಳಿ ದಾವೀದನ ಪಾಪವನ್ನು ಎಚ್ಚರಿಸುವಂತೆ ಅವರು ಹೇಳಿದರು. ಉಳಿದ ಸಂದರ್ಭಗಳನ್ನು ನೋಡುವಾಗ ಕರ್ತನು ದಾವೀದನ ಬಳಿಯಲ್ಲಿ ಮಾತಾಡಿದರು. ಬೆಳಗ್ಗೆ, ಸಂಜೆ, ಮಧ್ಯಾಹ್ನದ ವೇಳೆಯಲ್ಲಿ ಕರ್ತನೊಂದಿಗೆ ಅವರು ಸಿಹಿಯಾಗಿರುವಂತಹ ಒಡನಾಟವನ್ನು ಇಟ್ಟುಕೊಂಡಿದ್ದರು. ಆ ರೀತಿ ಮತ್ತೊಬ್ಬರ ಬಳಿ ಯಾಕೆ? ನಾವೇ ಮಾತಾಡುತ್ತೇವಲ್ಲ, ಏಕೆ ಬೇರೆ ಒಬ್ಬ ವ್ಯಕ್ತಿಯ ಬಳಿಯಲ್ಲಿ ಮಾಹಿತಿಯನ್ನು ಹೇಳಬೇಕು? ಹಾಗಾದರೆ ಇಂಥವರು ಕೆಲವರು ಬಂದು ಮೆಲ್ಲನೆ ಇಣುಕಿ ನೋಡುವರು. ಆಗ ಒಬ್ಬ ವ್ಯಕ್ತಿಯು ಜೀವವುಳ್ಳವನೇ ಎಂದು ಕಂಡುಹಿಡಿಯುವುದಾದರೆ ಅದರ ನಂತರ ನಾವು ಅದಕ್ಕೆ ಕಿವಿಗೊಡಲಿಲ್ಲ, ನಾವು ಕೇಳಲಿಲ್ಲ, ಮುಖ್ಯತ್ವವನ್ನು ಕೊಡಲಿಲ್ಲ. ಹಾಗೆಂದು ಹೇಳಿ ಏನು ಮಾಡುತ್ತಾರೆಂದರೆ ತಮ್ಮ ಬಾಲವನ್ನು ಮುದುರಿಕೊಂಡು ಪುನಃ ಅವರು ಹಿಂತಿರುಗಿ ಹೋಗುವರು. ಇದುವೇ ನಡೆಯುವಂಥದ್ದು. ಬೇಕಾದರೆ ನೋಡಿ, ಇವರ ಒಂದು ಜೀವನಾಧಾರವು ಪೂರ್ತಿಯಾಗಿ, ಈ ವಂಚಿಸುವವರ ಜೀವನಾಧಾರ ಪೂರ್ತಿಯಾಗಿ ಸತ್ತ ಕ್ರಿಯೆ ಉಳ್ಳವರು ಒಳಗೊಂಡಿರುವ ಆಸ್ತಿಯ ಆಧಾರದ ಮೇಲೆ ಇರುವುದು. ಎಲ್ಲರೂ ಎಲ್ಲರಿಗೂ ಮಾಡುವುದಿಲ್ಲ. ಈ ಸತ್ತಂತ ಕ್ರಿಯೆ ಇರುವವರೇ ಅದನ್ನು ನಂಬುವರು. ಇವರು ಹೇಳುವ ಮಾತನ್ನು ನಂಬುವರು. ಅದು ಸುಳ್ಳು ಪ್ರವಾದನೆಯಾಗಿದ್ದರು, ಅವರೊಬ್ಬ ಸುಳ್ಳು ಪ್ರವಾದಿಯಾಗಿದ್ದರು, ಅದನ್ನು ನಂಬುವರು. ಅದನ್ನು ನಂಬಿ ಆಸ್ತಿಯನ್ನು ಕಳಕೊಳ್ಳಲು ಕೊಡುವರು. ಏಕೆಂದರೆ ಫಲವಿಲ್ಲದವನವನು ಇವನ ಬಳಿಯಲ್ಲಿ ಸುಲಭವಾಗಿರುವ ಕಾರ್ಯವನ್ನು ಹೇಳಿ ಯಾಮಾರಿಸಬಹುದು. ಹಾಗಾದರೆ ಯಾರನ್ನು ಟಾರ್ಗೆಟ್ ಮಾಡುತ್ತೆ? ಹಾಗೆಂದು ಮತ್ತಾಯ 24ರಲ್ಲಿ ಕರ್ತನು ಹೇಳಿದ್ದಾರೆಂದರೆ, ಎಲ್ಲಿ ಶವಗಳು ಉಂಟೋ ಹದ್ದುಗಳು ಅಲ್ಲಿಯೇ ಸುತ್ತುವರಿಯುವುದು. ಅದನ್ನೇ ದೇವರು ಹೇಳಿದರು. ಒಂದು ಸತ್ತಂತ ಸಭೆ ಉಂಟಾ? ಸಭಾ ಪಾಲಕರೇ ಸತ್ತಂತಹ ಸ್ಥಿತಿಯಲ್ಲಿ ಇದ್ದಾರಾ? ಸತ್ತ ಕ್ರಿಯೆಗಳಿಂದ ಹಿಡಿಯಲ್ಪಟ್ಟಿದ್ದಾರಾ? ಆ ಸಭೆಯಲ್ಲಿರುವ ವಿಶ್ವಾಸಿಗಳು ಸತ್ತಂತ ಕ್ರಿಯೆಗಳಿಗೆ ಸ್ಥಳವನ್ನು ಕೊಟ್ಟಿದ್ದಾರಾ? ಅವರ ಜೀವನ ಶೈಲಿಯನ್ನು ನೋಡಿ ಅದು ಲೋಕಮಯವಾಗಿಯೇ ಇರುವಂತದ್ದಾಗಿರುವುದು. ಆದರೆ ಹೊರತೋರುವಿಕೆಯಲ್ಲಿ ಆರಾಧನೆ ಮಾಡುವುದು, ಸೇವೆ ಮಾಡುವುದು, ಸಭೆಗೆ ಹೋಗುವುದು, ಕಿರಿಚುವುದು, ಆರ್ಭಟಿಸುವುದು ಎಲ್ಲವನ್ನೂ ಮಾಡುವರು. ಆದರೆ ಮನೆಗೆ ಹೋಗಿ ನೋಡುವುದಾದರೆ ಅವನ ಜೀವನ ಬೇರೆ ವಿಧವಾಗಿರುವುದು. ಅವರ ಜೀವನದಲ್ಲಿ ಬಹಳ ಸತ್ತ ಕ್ರಿಯೆಗಳಿರುವುದು. ಈ ಕ್ರಿಯೆಗಳಿರುವಾಗ ಈ ಒಂದು ಸಭೆಯಲ್ಲಿಯೇ ಈ ಏಮಾರಿಸುವವರು, ವಂಚಿಸುವವರು ಟಾರ್ಗೆಟ್ ಮಾಡುವರು. ಅದುವೇ ಸತ್ಯವೇದ ಹೇಳುತ್ತದೆ. ಹೊರಗಿಂದ ಸಭೆ ನಡೆಯುತ್ತಾ ಇದೆ, ಸೇವೆ ನಡೆಯುತ್ತಾ ಇದೆ, ಇವರು ಬಂದು ತನ್ನನ್ನು ಕ್ರೈಸ್ತನೆಂಬುದಾಗಿ ತೋರಿಸಿಕೊಳ್ಳುತ್ತಾನೆ ಎಂದು ಅವರು ಜೀವವುಳ್ಳವರು ಎಂದು ಅರ್ಥವಲ್ಲ.
ಸಾರ್ದಿಸ್ ಸಭೆ ಆ ರೀತಿಯೇ ಇತ್ತು, ಆದರೆ ಅದು ಜೀವವುಳ್ಳ ಸಭೆ ಅಲ್ಲ. ಜೀವವುಳ್ಳ ಹಾಗೆ ತನ್ನನ್ನು ತೋರಿಸಿಕೊಳ್ಳುವಂತ ಒಂದು ಸಭೆ. ನಿಜವಾಗಿಯೂ ಅದರ ಸ್ತುತಿ ಸತ್ತಂತ ಸ್ತುತಿ. ಹಾಗಾದರೆ ಕರ್ತನು ಏನು ಹೇಳುತ್ತಾನೆ ನೋಡಿ, ನಿನ್ನ ಕ್ರಿಯೆಗಳನ್ನು ನಾನು ಅರಿತಿದ್ದೇನೆ. ನಿನ್ನ ಕ್ರಿಯೆಗಳು ಸತ್ತಂತ ಕ್ರಿಯೆಗಳು. ಇದನ್ನೇ ನೋಡಲಿದ್ದೇವೆ. ಈ ಸತ್ತಂತ ಕ್ರಿಯೆಯವರು ಯಾವ ರೀತಿ ಇರುವರು, ಸತ್ತ ಕ್ರಿಯೆಗಳೆಂದರೆ ಏನು ಎನ್ನುವುದರ ಕುರಿತು ಕರ್ತನ ಸತ್ಯವೇದದ ಇನ್ನೊಂದು ವಾಕ್ಯ ಹೇಳುವಂಥದ್ದನ್ನು ನಾವು ತೆರೆದು ಓದಿ ನೋಡಲಿದ್ದೇವೆ. ತೆಗೆದುಕೊಳ್ಳಿರಿ. ಯೂದನು ಬರೆದ ಪತ್ರಿಕೆ. ನಿಮಗೊತ್ತು, ಯೂದನ ಪತ್ರಿಕೆಯಲ್ಲಿ ಒಂದೇ ಒಂದು ಅಧ್ಯಾಯ ಮಾತ್ರವಿದೆ. ಯೂದನ ಪತ್ರಿಕೆಯಲ್ಲಿ 10ನೇ ವಾಕ್ಯದಿಂದಲೂ 13ನೇ ವಾಕ್ಯದವರೆಗೂ. ಈ ವಾಕ್ಯದಲ್ಲಿ ನೀವು ಚೆನ್ನಾಗಿ ಗಮನಿಸಿ. ಮರದ ಬೇರು ಗತಿಸಿ ಹೋಗಿ ಸತ್ತ ಸ್ಥಿತಿಯಲ್ಲಿ ಇರುವವರು ತನ್ನ ಜೀವನದಲ್ಲಿ ಏನೆಲ್ಲ ಮಾಡುತ್ತಾರೆ. ಹಾಗಾದರೆ ಸತ್ತ ಕ್ರಿಯೆಗಳೆಂದರೆ ಏನು ಎನ್ನುವುದರ ಕುರಿತು ಒಂದು ಚಿಕ್ಕ ಪ್ರಕಟಣೆ ಹೇಳಲ್ಪಟ್ಟದ್ದಾಗಿದೆ. ಅದರಲ್ಲಿ ಏನ್ ಹೇಳ್ತಾರೆ ನೋಡಿ, ಇವರು ಯಾರು? ಸತ್ತ ಕ್ರಿಯೆಯಲ್ಲಿರುವವರು, ಆತ್ಮಿಕ ಜೀವನದಿ ಸತ್ತ ಸ್ಥಿತಿಯಲ್ಲಿರುವವರು. ಇವರು ತಮಗೆ ಗೊತ್ತಿಲ್ಲವಂತವುಗಳನ್ನು ದೂಷಿಸುವರು. ಮೊದಲ ಗುರುತೇ ಅದುವೇ. ತಮಗೆ ಗೊತ್ತಿಲ್ಲವಂತವುಗಳನ್ನು ದೂಷಣೆ ಮಾಡುತ್ತಲೇ ಇರುವರು. ಅದು ಕೂಡ ಈಗ ಸೋಷಿಯಲ್ ಮೀಡಿಯಾ ಕೈಯಲ್ಲಿ ಬಂದಿದೆಯಾ, ಒಂದು ಕ್ಯಾಮ್ರಾ ಕೈಗೆ ಬಂತ ಎಲ್ಲರ ಕೈಗಳಲ್ಲಿ ಕೂಡ ಅವರವರು ಬುದ್ಧಿಯನ್ನು ಹೇಳಲು ಅವರು ಹೊರಟು ಹೋಗುತ್ತಾರೆ. ಒಳ್ಳೆ ದೊಡ್ಡ ದೊಡ್ಡ ಸೇವಕರುಗಳು ಕೂಡ ಅವರು ಇಲ್ಲಿ ತಪ್ಪು ಮಾಡುತ್ತಾರೆ, ಅಲ್ಲಿ ತಪ್ಪು ಮಾಡುತ್ತಾರೆ ಎಂಬುದಾಗಿ ಹೇಳಿ ಇವತ್ತು ಸಾಮಾನ್ಯವಾಗಿ ಎಲ್ಲೆಡೆ ದೂಷಣೆ ಮಾಡುವುದನ್ನು ನಾವು ನೋಡುತ್ತೇವೆ. ನಾನು ಒಬ್ಬ ಸೇವಕನ ಜೀವನದಲ್ಲಿ ಅಥವಾ ಒಬ್ಬ ಸೇವಕನ ಸೇವೆಯಲ್ಲಿ ಕೊರತೆ ಇರುವುದಾದರೆ ಅದನ್ನು ಬೆಟ್ಟು ಮಾಡಿ ತೋರಿಸಬಾರದು ಎಂಬುದಾಗಿ ಹೇಳುತ್ತಿಲ್ಲ. ಯಾರು ಬೆಟ್ಟು ಮಾಡಿ ತೋರಿಸಬಹುದು ಎನ್ನುವುದನ್ನು ಮೊದಲು ನೋಡಬೇಕು. ಕೆಲವರು ಪೂರ್ಣ ಸಮಯ ಇದನ್ನೇ ಕೆಲಸವನ್ನಾಗಿ ಇಟ್ಟುಕೊಂಡಿದ್ದಾರೆ. ಕೆಲವು ವರ್ಷಗಳ ಮುಂಚಿತವಾಗಿ ಒಬ್ಬ ಸೇವಕರು ಹೇಳಿದರು, ಕರ್ತನು ನನಗೆ ದರ್ಶನದಲ್ಲಿ ಕಾಣಿಸಿಕೊಂಡು ನಿನಗೆ ಸೇವಕರ ತಪ್ಪುಗಳನ್ನು ಮಾತ್ರ ಬೆಟ್ಟು ಮಾಡಿ ತೋರಿಸುವುದು ಕೆಲಸ. ಎಲ್ಲಿ ಹೇಳಬೇಕು? ಒಬ್ಬ ಸೇವಕನ ಬಳಿ ತಪ್ಪನ್ನು ಕಂಡುಕೊಳ್ಳುವುದಾದರೆ ಸೇವಕರ ಬಳಿ ಹೋಗಿ ಹೇಳಬೇಕು. ನೀವು ಪತ್ರಿಕೆಯನ್ನು ನಡೆಸಿ ಪತ್ರಿಕೆಯಲ್ಲಿ ಬರೆಯುವುದೋ, ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ತೆಗೆದುಕೊಂಡು ಬಂದು ಹೊರಗೆ ಮುದ್ರಿಸುವಂಥದ್ದೋ, ಇದರಿಂದ ಏನು ಉಂಟಾಗುವುದೆಂದು ಯೋಚನೆ ಮಾಡಿ ನೋಡಿರಿ. ಹಾಗಾದರೆ ಇಂಥವರು ಸತ್ತ ಕ್ರಿಯೆ ಉಳ್ಳವರು ಎಂದು ಕರ್ತನ ಸತ್ಯವೇದ ಹೇಳುತ್ತದೆ. ಒಬ್ಬರ ಬಳಿಯಲ್ಲಿ ಒಂದು ಕೊರತೆಯನ್ನು ಬೆಟ್ಟು ಮಾಡಿ ತೋರಿಸುವುದು ಬೇರೆ. ಒಬ್ಬರ ಬಳಿಯಲ್ಲಿ ಒಂದು ಕೊರತೆ, ಒಂದು ಸೇವೆಯಲ್ಲಿ ಒಂದು ತಪ್ಪು ಉಂಟು ಎಂದು ಹೇಳುವುದಾದರೆ ಅದನ್ನು ಹೇಳಬಾರದೆಂದು ಹೇಳುತ್ತಿಲ್ಲ. ಆದರೆ ಅದನ್ನು ಯಾರು ಹೇಳಬೇಕೆಂದು ಅದರಲ್ಲೊಂದು ಸರಿಯಾಗಿರುವಂತಹ ಕ್ರಮವಿರಬೇಕು. ನೀವು ಹೊರಗಡೆ ಇಳಿಯಲೇ ಇಲ್ಲ, ಸೇವೆಯನ್ನೇ ಮಾಡಿದ್ದಿಲ್ಲ, ಒಂದು 4 ಆತ್ಮಗಳಿಗೆ ಸುವಾರ್ತೆ ಸಾರಿದ್ದಿಲ್ಲ, ಒಂದು ಸಭೆಯನ್ನು ನಡೆಸಿದ್ದಿಲ್ಲ, ನೀವು ಒಂದು ಗ್ರಾಮವನ್ನು ಸಂಧಿಸಿದ್ದಿಲ್ಲ, ನಿಮ್ಮಿಂದ ಮತ್ತೊಬ್ಬರಿಗೆ ಒಂದು ಒಳ್ಳೆಯ ಆತ್ಮದ ಒಳಿತು ಉಂಟಾಗಿರಲಿಲ್ಲ. ದಿಢೀರೆಂದು ನಿಮ್ಮ ಕೈಯಲ್ಲಿ ಒಂದು ಸೆಲ್ಫೋನ್ ಸಿಗುತ್ತದೆ, ನಿಮಗೆ ಒಂದು ಯೂಟ್ಯೂಬ್ನಲ್ಲಿ ಮಾತಾಡುವುದಕ್ಕೆ ಅವಕಾಶವೂ ಸಿಗುತ್ತದೆ, ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸುವುದಕ್ಕೆ ನಿಮಗೊಂದು ಅರಿವುಂಟಾಗಿದೆ. ತಕ್ಷಣ ನೀವು ನೋಡ್ತೀರಾ. ನೋಡಿ ತಕ್ಷಣ ಒಬ್ಬ ಸೇವಕನು ತಪ್ಪು, ಇವರಿಗೆ ಮಾತಾಡುವುದು ತಪ್ಪು, ಇವರು ಹಾಗೆ ಮಾಡುತ್ತಾರೆ, ಇವರು ಹೀಗೆ ಮಾಡುತ್ತಾರೆ ಎಂದು ಹೇಳುವರು. ಅದಿರಲಿ, ನೀವು ಯಾರು? ನೀವು ಹೇಗೆ ಮಾಡಿದಿರಿ? ಒಂದು ಚಿಕ್ಕ ಉದಾಹರಣೆ ಹೇಳುತ್ತೇವೆ ಕೇಳಿರಿ. ಮೋಡಿ ಎನ್ನುವಂತಹ ಒಬ್ಬ ದೇವ ಸೇವಕರಿದ್ದರು. ಡಿಎಲ್ ಮೋಡಿ ಎನ್ನುವ ದೇವಸೇವಕರು. ಅವರು ಇಂಗ್ಲೆಂಡ್ ದೇಶದ ಒಂದು ಉಜ್ಜೀವನದಲ್ಲಿ ಕರ್ತನಿಂದ ಬಲಿಷ್ಠವಾಗಿ ಉಪಯೋಗ ಹೊಂದಿದವರು. ಆದರೆ ಅವರು ಮಾತಾಡುವಂಥ ಸಂದೇಶವನ್ನು ಕೇಳಲು ದೊಡ್ಡ ದೊಡ್ಡ ಅಧಿಕಾರಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲರೂ ಕೂಡ ಬರುವರು. 6 ಗಂಟೆಗೆ ಕೂಟವು ಆರಂಭವಾಗುತ್ತದೆ ಎಂದರೆ 4 ಗಂಟೆಗೆ ಆ ಮಂಟಪ ತುಂಬಿ ತುಳುಕಲು ಆರಂಭಿಸುತ್ತದೆ. ಆ ಡಿಎಲ್ ಮೋಡಿ ಎನ್ನುವಂಥ ಆ ದೈವ ಮನುಷ್ಯನು ಮಾತಾಡಲು ಆರಂಭಿಸಿದರೆ ಅವರ ಮಾತುಗಳನ್ನು ಕೇಳುವುದಕ್ಕಾಗಿ ಜನಗಳು ಕಟ್ಟಿ ಹಾಕಿರುವಂತೆ ಕಾಯುತ್ತಿರುವರು. ಆದರೆ ಅವರ ಬಳಿಯಲ್ಲಿ ಒಂದೇ ಒಂದು ಕೊರತೆ ಇತ್ತು. ಅವರಿಗೆ ಆಂಗ್ಲ ಭಾಷೆಯಲ್ಲಿ ಸರಿಯಾಗಿ ಮಾತಾಡಲಾಗದು. ಅವರು ಆಂಗ್ಲ ಭಾಷೆಯವರೇ. ಈಗ ನೋಡಿ, ಬಹಳ ಕನ್ನಡದವರೇ ಕನ್ನಡವನ್ನು ಸರಿಯಾಗಿ ಮಾತಾಡಲ್ಲ. ಭಾಷಾ, ಭಾವನೆ ಇದರ ಕುರಿತಾಗಿ ವ್ಯತ್ಯಾಸ ಗೊತ್ತಿರುವುದಿಲ್ಲ. ಆದರೆ ಇವರು ಅದೇ ರೀತಿ ಮಾತಾಡುವರು. ಒಂದು ವಿಲೇಜ್ ಸೈಡಲ್ಲಿ ಬಂದವರು ಮಾತಾಡುವ ರೀತಿಯಲ್ಲಿಯೇ ಅದರಲ್ಲಿ ಬಂದು ಬಹಳ ಪ್ರಿಪೋಸಿಷನ್ಸ್, ಅದರಲ್ಲಿ ಅವರು ಮಾತಾಡುವಂಥ ಮಾತುಗಳಲ್ಲಿ ಇರುವಂಥ ಕೆಲವು ಒಂದು ಟೆನ್ಸು ಎಲ್ಲವೂ ಸ್ವಲ್ಪ ತಪ್ಪಾಗಿರುವುದು, ಕೆಲವೊಂದು ವ್ಯಾಕರಣವು ತಪ್ಪಾಗಿರುವುದು. ಆದರೆ ಅವರ ಮಾತು ಅಭಿಷೇಕಿಸಲ್ಪಟ್ಟಿರುವುದರಿಂದ ಬಹಳ ಜನಗಳು ಅದರಲ್ಲಿ ಬಂದು ಕುಳಿತಿರುವರು. ಬಹಳ ಮಂದಿ ಮನ ತಿರುಗುವರು. ಒಬ್ಬ ಆಂಗ್ಲ ಶಿಕ್ಷಕರು ಅವರು ಬಂದು ಕುಳಿತರು. ಅವರು ಬಂದು ಕುಳಿತು ಮೋಡಿಯವರ ಸಂದೇಶವನ್ನು ಕೇಳಲು ಮೊದಲ ಸಾಲಲ್ಲಿ ಕುಳಿತಿದ್ದರು. ಕುಳಿತ ಕೂಡಲೇ ಮೋಡಿಯವರು ಬಂದು ಪ್ರಸಂಗವನ್ನು ಮಾಡಿದರು. ಅವರು ಪ್ರಸಂಗ ಮಾಡಿ ಮುಗಿಸಿದ ಕೂಡಲೇ ಈ ಮನುಷ್ಯನು ವೇದಿಕೆ ಹತ್ತಿದನು. ಮೋಡಿ, ನಿಮ್ಮ ಪ್ರಸಂಗ ಬಹಳ ಚೆನ್ನಾಗಿತ್ತು, ಸುಂದರವಾದ ಅಭಿಪ್ರಾಯಗಳನ್ನು ಹೇಳಿದ್ದೀರಾ. ಆದರೆ ಒಂದು ತಪ್ಪಿದೆ. ನಿಮ್ಮ ಪ್ರಸಂಗದಲ್ಲಿ, ನೀವು ಮಾತಾಡುವಂತಹ ಸಂದೇಶದಲ್ಲಿ ಬಹಳ ಗ್ರಾಮರ್ ಮಿಸ್ಟೇಕ್ಗಳು ಇದೆ. ನೀವು ಮಾತಾಡುವುದರಲ್ಲಿ ಅದನ್ನು ಸ್ವಲ್ಪ ಗಮನಿಸಬಹುದಲ್ಲವೇ?
ಏಕೆಂದರೆ ನನ್ನಂತಹ ವಿದ್ಯಾವಂತರು ಬಂದು ಕೇಳುವಾಗ ಸ್ವಲ್ಪ ಕಷ್ಟವಾಗಿರುವುದು. ನೀವು ಅದನ್ನು ಸರಿಪಡಿಸಿಕೊಳ್ಳಬಹುದಲ್ಲವೇ ಎಂದು ಹೇಳಿದರಂತೆ. ಅದಕ್ಕೆ ತಕ್ಷಣ ಮೋಡಿಯವರು ಒಂದು ಮಾತನ್ನು ಹೇಳಿದರು. ನಿಮ್ಮ ಹಾಗೆ ಚೆನ್ನಾಗಿ ಆಂಗ್ಲ ಭಾಷೆಯನ್ನು ಕಲಿತಿರುವವರು ಮೌನವಾಗಿ ಮನೆಯಲ್ಲಿರುವುದರಿಂದಲೇ ಗ್ರಾಮರ್ ಕೂಡ ಮಾತಾಡಲಾಗದಿರುವಂತಹ ನನ್ನನ್ನು ಕರ್ತನ ಉಪಯೋಗ ಮಾಡುತ್ತಿದ್ದಾರೆ ಎಂದು ಹೇಳಿದರಂತೆ. ನಿನಗೆ ಮಾತಾಡಕ್ಕೆ ಬರುತ್ತಲ್ಲವೇ? ನಿನಗೆ ಗ್ರಾಮರ್ ಗೊತ್ತಲ್ಲವೇ? ನಿನಗೆ ಯಾವುದು ಸರಿ ತಪ್ಪೆಂದು ಗೊತ್ತಲ್ಲವೇ? ನೀನು ಮೊದಲು ಹಿಡಿದು ಕರ್ತನ ಸೇವೆಯನ್ನು ಸರಿಯಾಗಿ ಮಾಡು. ಸರಿಯಾಗಿರುವ ಸೇವೆಯನ್ನು ಮಾಡಿ ಅನಂತರ ತಪ್ಪನ್ನು ಬಿಟ್ಟು ಮಾಡಿ ತೋರಿಸು. ಅದನ್ನು ಬಿಟ್ಟು ನೀವು ನೇರವಾಗಿ ಒಳಗೆ ಬರುವಂಥದ್ದು. ನಿಮಗೆ ಸೇವೆಯ ಕುರಿತು ಗೊತ್ತಿಲ್ಲ, ಸೇವಕನ ಕುರಿತು ಗೊತ್ತಿಲ್ಲ, ಏನೋ ಯಾರೋ ಹೇಳಿದ ಮಾತುಗಳನ್ನು ಕೇಳುವಂಥದ್ದು, ಏನೋ ಯೂಟ್ಯೂಬ್ನಿಂದ ಕೆಲವೊಂದು ಸಂದೇಶವನ್ನು ಕೇಳುವಂಥದ್ದು, ತಕ್ಷಣ ಹಾಕುವುದು. ನಿನಗೇನು ಗೊತ್ತು ಇವರು ಆ ರೀತಿ ಮಾಡುತ್ತಾರೆ, ಈ ರೀತಿ ಮಾಡುತ್ತಾರೆ ಎಂದು? ಇವರು ಎಷ್ಟೊಂದು ಆದಿಯನ್ನು ದಾಟಿ ಬಂದವರು, ದೇವ ಸೇವಕರುಗಳು. ತಪ್ಪಿಲ್ಲ ಎಂಬುದಾಗಿ ಹೇಳುತ್ತಿಲ್ಲ. ಆ ತಪ್ಪನ್ನು ಹೇಳುವುದಕ್ಕಿಂತ ಮುಂಚಿತವಾಗಿ ನಿನ್ನ ಯೋಗ್ಯತೆ ಏನೆಂದು ನೀನು ನೋಡಬೇಕು. ಮೋಡಿ ಆದ್ದರಿಂದಲೇ ಅವರನ್ನು ನೋಡಿ ಹೇಳಿದರು, ನಿಮ್ಮ ಹಾಗೆ ಚೆನ್ನಾಗಿ ಗ್ರಾಮರ್ ಗೊತ್ತಿರುವವರು ನೀವೆಲ್ಲ ಸುಮ್ಮನೆ ಕೈಕಟ್ಟಿಕೊಂಡು ಮನೆಯಲ್ಲಿ ಕೂತದರಿಂದಲೇ ಗ್ರಾಮರ್ ಗೊತ್ತಿಲ್ಲದಿರುವ ನನ್ನನ್ನು ದೇವರು ಉಪಯೋಗ ಮಾಡುತ್ತಿದ್ದಾರೆ ಎಂದು. ನಿಮಗೆ ಗೊತ್ತಲ್ಲವೇ ಇದು ತಪ್ಪು ಎಂದು ಗೊತ್ತಾಗುತ್ತದೆ. ಆ ಸೇವಕನು ಮಾಡುವುದು ತಪ್ಪೆಂದು ಗೊತ್ತಾಗುತ್ತದಲ್ಲವೇ? ಮೊದಲು ನೀವು ರಂಗದಲ್ಲಿ ಇಳಿಯಿರಿ, ಒಂದು ಸರಿಯಾದ ಸೇವೆಯನ್ನು ಮಾಡಿರಿ, ಅದರ ನಂತರ ಹೇಳಿರಿ ನಾನು ಸರಿಯಾದ ಸೇವೆಯನ್ನು ಮಾಡುತ್ತೇನೆ ನೋಡಿರಿ ಎಂದು. ನೀವು ಮಾಡುವಂತ ಆಯಾ ಸೇವೆಗಳಲ್ಲಿ ತಪ್ಪಿದೆ ಎಂದು ಹೇಳಿರಿ. ನೀವು ರಣರಂಗದಲ್ಲೇ ಇಲ್ಲವಲ್ಲ, ನೀವು ಯಾರೆಂದೇ ಗೊತ್ತಿಲ್ಲ, ನಿಮ್ಮಿಂದ ಯಾವ ಒಂದು ಆತ್ಮಕ್ಕೂ ಯಾವ ಪ್ರಯೋಜನವೂ ಇಲ್ಲವಲ್ಲ. ನೀವು ಕೊರತೆ ಹೇಳಲು ಮುಂದಾದರೆ ಯಾವ ರೀತಿ ಇರುವುದು? ಇದುವೇ ದೇವರ ನಾಮವನ್ನು ದೂಷಣೆ ಮಾಡುವುದು. ಹಾಗಾದರೆ ಕರ್ತನ ನೋಡುವನು, ಇವನು ಕೊರತೆ ಹೇಳುತ್ತಾನೆ, ಆದರೆ ಇವನು ಯಾರು ಎಂದು ನೀವು ನೋಡಬೇಕು. ಮೋಶೆ ಮಾಡಿದಂತಹ ಸೇವೆಯಲ್ಲೇ ಮೋಶೆಯನ್ನು ಬೆಟ್ಟು ಮಾಡಿ ತೋರಿಸುವುದಕ್ಕೆ ಒಂದು ಗ್ರೂಪ್ ಇದ್ದರು ಒಳಗೆ. ಅದರಲ್ಲಿ ದಾತಾನನು ಎನ್ನುವವನೊಬ್ಬನು, ಕೋರಹನು ಎನ್ನುವವನೊಬ್ಬನು. ಇವರು ಯಾವಾಗ ನೋಡಿದರೂ ಜನಗಳ ಬಳಿಯಲ್ಲಿ ಯಾಕೆ ಮೋಶೆ ಹೀಗೆ ಮಾಡುತ್ತಾರೆ, ಯಾಕೆ ಮೋಶೆ ಹೀಗೆ ಹೇಳುತ್ತಾರೆ, 40 ವರ್ಷ ಆಗ್ತಿದೆಯಲ್ಲ, ಇಷ್ಟೊಂದು ದಿನ ಆಗ್ತಿದೆಯಲ್ಲ, ಇನ್ನೂ ಕೂಡ ವಾಗ್ದಾನವು ನೆರವೇರುವುದಾ ಎಂದು ಎದುರು ನೋಡುತ್ತಿದ್ದೀರಾ? ಹಾಗೆಂದು ಹೇಳಿ ಒಳಗೆ ಅವರನ್ನು ಗೊಂದಲದಲ್ಲಿ ಒಳಪಡಿಸುತ್ತಲೇ ಇದ್ದರು ಒಳಗೆ. ಮೋಶೆ ಪ್ರತಿಯೊಂದು ಕಾರ್ಯವನ್ನು ಕರ್ತನು ಹೇಳುವಾಗ ಮಾಡುವಾಗಲೂ ತಪ್ಪು ಹುಡುಕುತ್ತಲೇ ಇರುವವರಾಗಿದ್ದರು. ಈ ಮನುಷ್ಯನು ತಪ್ಪನ್ನು ಹುಡುಕುವಂತಹ ಈ ಒಂದು ಮನುಷ್ಯನು ಸರಿಯಾದವನಾಗಿದ್ದರೆ ಕರ್ತನು ಯಾಕೆ ಇವರನ್ನು ಉಪಯೋಗ ಮಾಡಲಿಲ್ಲ? ಯೋಚನೆ ಮಾಡಿ ನೋಡಬೇಕು. ಹಾಗಾದರೆ ಇದನ್ನೇ ಸತ್ಯವೇದ ಹೇಳುತ್ತದೆ, ತಪ್ಪು ಹೊರಿಸುವಂಥದ್ದು. ಮೊದಲು ಇವರು ಏನು ಮಾಡುವರೆಂದರೆ ತಮಗೆ ಗೊತ್ತಿಲ್ಲವಂಥವುಗಳನ್ನು ಅವರು ಒಂದು ಪಾಯಿಂಟ್ ಆಫ್ ವ್ಯೂ ಅನ್ನು ಇಟ್ಟಿರುವರು. ಅದನ್ನಿಟ್ಟುಕೊಂಡು ಅವರನ್ನು ನೋಡಿ ಅವರು ರಣರಂಗದಲ್ಲಿ ಇಳಿದಿರುವುದಿಲ್ಲ, ಯಾರಿಗೂ ಪ್ರಯೋಜನವಾಗದಿರುವ ಬದುಕನ್ನು ಬದುಕಿರುವುದಿಲ್ಲ. ಏಕೆಂದರೆ ಇವನು ಸತ್ತಂತ ಕ್ರಿಯೆ ಉಳ್ಳವನು. ಸತ್ತವನ್ನು ಯಾವ ರೀತಿ ಕ್ರಿಯೆ ಮಾಡುವನು? ಅವನು ಸತ್ತ ಸ್ಥಿತಿಯಲ್ಲಿರುವವನು ಅಷ್ಟೇ. ಆದರೆ ಸುಮ್ಮನೆ ಕುಳಿತು ಆ ರೀತಿಯ ಮಾತಾಡುತ್ತಲೇ ಇರುವುದು. ಏನ್ ಹೇಳ್ತಾರೆ? ಇವರು ತಮಗೆ ತಿಳಿಯದಿರುವಂಥವುಗಳನ್ನು ದೂಷಣೆ ಮಾಡುತ್ತಾರೆ. ಬುದ್ಧಿ ಇಲ್ಲದಿರುವಂಥ ಮೃಗಗಳ ಹಾಗೆ ಸ್ವಭಾವದ ನಿಮಿತ್ತ ತಮಗೆ ತಿಳಿದಿರುವಂಥವುಗಳಿಂದಲೇ ತಮ್ಮನ್ನು ಕೆಡಿಸಿಕೊಳ್ಳುತ್ತಾರೆ. ಸಮಸ್ಯೆಯೇ ಇದುವೇ. ಕೆಲವು ವ್ಯಕ್ತಿಗಳಿಗೆ ತನ್ನನ್ನು ಕಂಡರೆ ಜ್ಞಾನಿಗಳ ಹಾಗೆ ತೋರ್ಪಡುವುದು. ತಾನು ಹೇಳುವುದು ಮಾತಾಡುವುದೆಲ್ಲವೂ ಕೂಡ ಜ್ಞಾನವು ಉಳ್ಳದ್ದಾಗಿ ತೋರ್ಪಡುವುದು. ಅವರ ಮಾತಾಡುವ ಸ್ಟೈಲಲ್ಲೇ ಗೊತ್ತಾಗುವುದು. ನನಗೆ ಎಲ್ಲವೂ ಗೊತ್ತು, ಮತ್ತೊಬ್ಬರಿಗೆ ಏನೂ ಗೊತ್ತಿಲ್ಲ, ಅವನು ಮಾಡುವುದು ತಪ್ಪು, ಇವನು ಮಾಡುವುದು ಪಾಪ, ಈ ಸೇವಕರು ಇದನ್ನು ಹೇಳುತ್ತಾರೆ ಅದು ತಪ್ಪು, ಈ ಸಭೆಯಲ್ಲಿ ಅದನ್ನು ಮಾಡ್ತಾರೆ ಅದು ತಪ್ಪು, ಎಲ್ಲ ಸರಿಯೇ, ನೀನೇನು ಮಾಡಿದೆ? ಅವರು ತಮಗೆ ತಿಳಿದಿರುವಂತಹ ಜ್ಞಾನವೆನ್ನುವಂಥ ಹೆಸರನ್ನು ಇಟ್ಟಿದ್ದಾರೆ ನೋಡಿರಿ. ಅದನ್ನಿಟ್ಟುಕೊಂಡು ತಮ್ಮನ್ನು ತಾವೇ ಕೆಡಿಸಿಕೊಳ್ಳುವರು. ಅದು ದೇವರಿಂದ ಏರ್ಪಡಿಸಲ್ಪಟ್ಟ ಒಂದು ಜ್ಞಾನವಲ್ಲ. ತಮಗೆ ಅದು ಗೊತ್ತಿದೆ, ಅದು ಇದೇ ರೀತಿ ಇರುವುದು, ಹಾಗೆ ನಡೆಯುವುದು ಎಂದು. ಆ ರೀತಿ ಅವರೇ ಒಂದು ಕಾರ್ಯವನ್ನು ಏರ್ಪಡಿಸಿಕೊಂಡು ಆ ರೀತಿ ಭಾವಿಸಿ ಅವರು ಆ ಮಾರ್ಗದಲ್ಲಿ ಹೋಗಿ ಮತ್ತೊಬ್ಬರನ್ನು ಅವರ ನ್ಯಾಯ ತೀರಿಸಿ ಕಡೆಯದಾಗಿ ತಮ್ಮಷ್ಟಕ್ಕೆ ತಾವೇ ಗುಂಡಿಯನ್ನು ತೋಡಿಕೊಳ್ಳುವರು. ಅನಂತರ ಅವರು ಹೇಳ್ತಾರೆ ನೋಡಿ, ಇಂಥವರಿಗೆ ಅಯ್ಯೋ, ಇಂಥವರಿಗೆ ಅಯ್ಯೋ. ಇವನು ಆ ರೀತಿ ಮಾತಾಡುತ್ತಿದ್ದನಲ್ಲ, ಸ್ವಲ್ಪ ದಿನವೇ ನೀವು ಅಲ್ಲಿ ಅದನ್ನು ನೋಡುವಿರಿ. ಅವರಿಗೆ ಅಯ್ಯೋ, ಕರ್ತನು ಅವರನ್ನು ಓಡಿಸುವರು. ಕೋರಹನು ದಾತನು ಎಷ್ಟು ದಿನ ಮಾತಾಡಿದರು? ಭೂಮಿಯು ಎರಡಾಗಿ ವಿಭಾಗವಾಗಿ ಎಲ್ಲರ ಕಣ್ಗಳು ಕಾಣುವಂತೆ ಅವರನ್ನು ಜೀವಂತವಾಗಿ ನುಂಗಿಬಿಟ್ಟಿತು. ಆಗ ಅವನು ಹೇಳಿದ್ದು ಎಲ್ಲವೂ ತಪ್ಪು ಎಂಬುದಾಗಿ ಸುತ್ತಲಿರುವಂಥ ಜನಗಳಿಗೆ ಬಟ್ಟು ಬಯಲಾಗಿ ಗೋಚರವಾಯಿತು. ಎಲ್ಲರಿಗೂ ಗೊತ್ತಾಯಿತು, ಏನೇನೋ ಪಾಯಿಂಟ್ ಆಗಿ ಮಾತಾಡದ್ನಲ್ಲ. ಮೋಶೆಯು ಹೇಳಿದ್ದು ತಪ್ಪು, ಮೋಶೆ ನಿಮ್ಮನ್ನು ವಂಚಿಸುತ್ತಾರೆ, ಮೋಶೆ ಹೇಳಿದ ಹಾಗೆ ನಡೆಯುವುದಿಲ್ಲ ಎಂಬುದಾಗಿ ಹೇಳಿ ಜನಗಳನ್ನು ಗೊಂದಲಪಡಿಸುತ್ತಾರಲ್ಲ. ಮೋಶೆ ನಾವು ನೊಂದುಕೊಳ್ಳುವ ರೀತಿಯಲ್ಲಿ ಕರೆದುಕೊಂಡು ಬಂದಿದ್ದಾರೆ. ತನ್ನನ್ನು ಹೆಚ್ಚಿಸಿ ಅರಸನಾಗಿಸುವುದಕ್ಕೆ, ತನ್ನನ್ನು ಎಬ್ಬಿಸುವುದಕ್ಕೆ ಯೋಜನೆಯನ್ನು ಮಾಡುತ್ತಾನೆ. ಈ ರೀತಿಯೇ ಹೇಳಿದನು. ನಮಗೆ ಎಲ್ಲದಕ್ಕೂ ಒಂದು ಲೀಡರ್ ರೀತಿ ನಾಯಕನ ಹಾಗೆ ಇದ್ದು ನಮ್ಮನ್ನು ಆಳ್ವಿಕೆ ಮಾಡಬೇಕೆಂದು ನೋಡುತ್ತಾರಲ್ಲವೇ? ಇದೇ ಕೋರಹನ ದಾತನ ಸ್ಟೇಟ್ಮೆಂಟ್ ಆಗಿತ್ತು. ಹೇಗೂ ಕರೆದುಕೊಂಡು ಬಂದು ಒಂದು ರಾಜ್ಯದಲ್ಲಿ ತಂದು ನಿಲ್ಲಿಸಿ ನಮಗೆ ಅರಸನಾಗುವುದಕ್ಕಲ್ಲವೇ ಇವನು ಒಂದು ಯೋಚನೆಯನ್ನು ಮಾಡಿದ್ದಾನೆ. ನೋಡಿರಿ,
ಐಗುಪ್ತ್ಯದಲ್ಲಿ ಇವರನ್ನು ಚಾಟಿಯಲ್ಲಿ ಹೊಡೆಯಬೇಕಾದರೆ ಕಲ್ಲನ್ನು ಹೊರುತ್ತಿರುವರು. ಐಗುಪ್ತ್ಯನು ಒಬ್ಬನು ಇವನಿಗೆ ಅರಸನಾಗಿರುವುದಾದರೆ ಸಹಿಸಿಕೊಳ್ಳುವನು. ಯಾಕೆ ಮೋಶೆ ಅರಸನಾಗಿದ್ದರೆ ಏನು ತಪ್ಪಾಗುತ್ತಿತ್ತು? ಸುಮ್ಮನೆ ಒಂದು ಮಾತಿಗೆ ಅವ್ರು ಹೇಳಿದ್ರು ಅಲ್ವಾ, ಮೋಶೆ ತನ್ನನ್ನು ಜನಗಳ ಮಧ್ಯದಲ್ಲಿ ಹೆಚ್ಚಿಸಿಕೊಳ್ಳಲು ಬಯಸುತ್ತಾನೆ ಎಂದು. ಹೆಚ್ಚಿಸಿಕೊಂಡರೆ ಏನು ತಪ್ಪು? ಮೋಶೆ ಅರಸನಾಗಿದ್ದರೆ ಏನು ತಪ್ಪು? ಒಬ್ಬ ಐಗುಪ್ತ್ಯನು ಅರಸನಾಗಿರಬೇಕಾದರೆ ಅವನು ಸ್ವೀಕಾರ ಮಾಡಿಕೊಂಡೆ ಅಲ್ಲವೇ? ಒಬ್ಬ ಐಗುಪ್ತ್ಯನು ಚಾಟಿಯಿಂದ ಹೊಡೆಯುವಾಗ ನಿನ್ನ ಮೇಲೆ ದೊರೆತನ ಮಾಡುವಾಗ ವಿಧಿಯನಾಗಿದ್ದೆ ಅಲ್ಲವೇ? ಒಬ್ಬ ಕರ್ತನ ಮನುಷ್ಯನು ಹಿಡಿದರೆ ಕೋಪ ಬರುವುದು. ಕರ್ತನ ಮನುಷ್ಯನು ಅವನು ತನ್ನ ಜೊತೆಯಲ್ಲಿದ್ದು ಬೆಳೆಯುವುದಾದರೆ ಅವನು ಅದನ್ನು ಸಹಿಸಿಕೊಳ್ಳಲಾಗುವುದೇ ಇಲ್ಲ. ತಮಗೆ ತಿಳಿದಂಥವುಗಳಿಂದ ಅವರು ತಮ್ಮನ್ನು ಕೆಡಿಸಿಕೊಂಡರು. ಇದೇ ಹೇಳಲ್ಪಡುತ್ತದೆ, ಇವರುಗಳಿಗೆ ಅಯ್ಯೋ, ಇಂಥವರ ಜೀವಿತವನ್ನು ನೀವು ನೋಡುವುದಾದರೆ ಕ್ಷಣ ಮಾತ್ರದಲ್ಲಿ ಸತ್ತು ಹೋಗುವರು. ಅವರ ಹೆಸರು ಮೊದಲುಗೊಂಡು ತಿಳಿಯಲ್ಪಡದ ಹಾಗೆ ಕಾಣಲ್ಪಡದೆ ಹೋಗಿಬಿಡುವುದು. ಅದನ್ನೇ ಕರ್ತನ ಸತ್ಯವೇದ ಹೇಳುತ್ತದೆ. ಇವರು ಏನು ಮಾಡುವರೆಂದರೆ, ಕಾಯಿನನ ಮಾರ್ಗದಲ್ಲಿ ಇವರು ನಡೆದು. ಕಾಯಿನನ ಮಾರ್ಗವೇನೆಂದು ನೀವು ನೋಡುವುದಾದರೆ 2 ಕಾರ್ಯವ ಹೇಳಬಹುದು. ಕಾಯಿನನು ಆರಂಭದಿಂದ ಅವನು ಏನು ಮಾಡಿದನು? ತನಗೆ ತಾನೇ ನೇಮಿಸಿಕೊಂಡಂಥ ಕಾರ್ಯವನ್ನು ಕರ್ತನು ಸ್ವೀಕರಿಸಿಕೊಳ್ಳಬೇಕೆಂಬುದಾಗಿ ಅವನು ಭಾವಿಸಿದನು. ಕರ್ತನು ನನಗೇನು ಬೇಕೆಂದು ನನಗೊಂದು ಕಾರ್ಯವನ್ನು ಇಟ್ಟಿರುವರು. ಚೆನ್ನಾಗಿ ಈ ಒಂದು ಕಾರ್ಯವನ್ನು ನೀವು ಗ್ರಹಿಸಿಕೊಳ್ಳಬೇಕು. ಕಾಯಿನನ ಕತೆ ನಿಮಗೆ ಗೊತ್ತಲ್ಲವೇ? ಏಬೇಲನು ಕಾಯಿನನು ದೇವರಿಗೆ ಬಲಿ ಸಮರ್ಪಣೆ ಮಾಡಲೋದರು. ಹಾಬೇಲನ ಬಲಿ ಎನ್ನುವಂಥದ್ದು ದೇವರ ನಿಯಮಗಳಿಗೆ ಒಳಗಾಗಿರುವಂತಹ ಒಂದು ಕಾರ್ಯ. ಕಾಯಿನನ ಬಲಿ ಎನ್ನುವುದು ತನ್ನ ಸ್ವಾರ್ಥದಲ್ಲಿ ಉಂಟು ಮಾಡಲ್ಪಟ್ಟಂಥ ಒಂದು ಬಲಿ. ಅವನು ಈ ರೀತಿಯೆಲ್ಲ ಸೇವೆ ಮಾಡುತ್ತೇನೆ, ಈ ರೀತಿ ಪ್ಲಾನ್ ಮಾಡಿ ಮಾಡುತ್ತೇನೆ, ಆದರೆ ನೀವು ನನ್ನನ್ನು ಆಶೀರ್ವಾದ ಮಾಡಬೇಕು, ಅದುವೇ ಅವನ ಉದ್ದೇಶ. ಆದರೆ ಕರ್ತನು ಹೇಳುವುದಕ್ಕೆ ಕಾದಿರುವುದಿಲ್ಲ. ಇವರಾಗಿಯೇ ಒಂದು ಕಾರ್ಯವನ್ನು ಅವರಿಟ್ಟುಕೊಂಡು ನಾನು ಇವೆಲ್ಲವನ್ನು ಮಾಡಿದೆನಲ್ಲ, ಏಕೆ ಕರ್ತನು ಸ್ವೀಕರಿಸುವುದಿಲ್ಲವೆಂದು ಕೋಪಗೊಳ್ಳುವರು. ನಾನು ಹೇಳುವಂಥದ್ದನ್ನು ಮಾಡುವಂಥದ್ದನ್ನು, ನಾನು ಮಾಡುವ ಸೇವೆಯನ್ನು ದೇವರು ಅಂಗೀಕರಿಸಬೇಕು ಎಂದು ಸ್ವಾರ್ಥವಾದ ಯೋಜನೆಗಳು, ಸ್ವಾರ್ಥವಾದ ಕಾರ್ಯಗಳು, ತಮ್ಮ ದೃಷ್ಟಿಗೆ ಸರಿಬೀಳುವಂಥದ್ದನ್ನು ಮಾತ್ರವೇ ಅವರು ಕರ್ತನು ಅಂಗೀಕರಿಸಬೇಕು ಎಂಬುದಾಗಿ ಭಾವಿಸುವರು. ಕೆಲವು ಸಮಯಗಳಲ್ಲಿ ನಿಮ್ಮ ದೃಷ್ಟಿಗೆ ಮೇಲಾಗಿ ಕಾಣುವುದು ಕರ್ತನ ದೃಷ್ಟಿಗೆ ಅದು ಕಸವೆಂದು ಕಾಣುವುದು. ನಿಮ್ಮ ದೃಷ್ಟಿಗೆ ಅದು ದೊಡ್ಡದಾಗಿ ಕಾಣುವುದು. ಇದನ್ನು ಖಂಡಿತವಾಗಿ ದೇವರು ಸ್ವೀಕರಿಸುವರೆಂದು ಮನುಷ್ಯನು ಯೋಚಿಸುವ ಹಾಗೆ ಯೋಚಿಸುವರು. ಯೇಸು ಒಂದು ಬಾರಿ ಈ ರೀತಿಯೇ ಕಾಣಿಕೆ ಸಲ್ಲಿಸುವಂಥ ಸ್ಥಳದಲ್ಲಿ ದೇವಾಲಯದಲ್ಲಿ ಬಂದು ಕುಳಿತಿದ್ದರು. ಆ ರೀತಿ ಕುಳಿತಿರುವಾಗ ಐಶ್ವರ್ಯವಂತರು ಬಹಳ ಕಾಣಿಕೆಯನ್ನು ತಂದು ಕಾಣಿಕೆಯ ಪೆಟ್ಟಿಗೆಯಲ್ಲಿ ಹಾಕಿದರು. ಅವರ ಒಂದು ದೃಷ್ಟಿಯಲ್ಲಿ ಅದು ವಿಶೇಷವಾದದ್ದು. ಎಷ್ಟು ಧಾರಾಳವಾಗಿ ಕಾಣಿಕೆಯನ್ನು ತಂದು ಹಾಕುತ್ತೇವೆ, ಎಷ್ಟು ದೊಡ್ಡ ಹಣದ ಮೂಟೆಯನ್ನು ತಂದು ಹಾಕುತ್ತೇವೆ. ಸುತ್ತಲೂ ನೋಡುತ್ತಿದ್ದಾರಲ್ಲವೇ, ಅವರಿಗೂ ಅದು ಬಂದು ಬಹು ಆಶ್ಚರ್ಯವಾಗಿತ್ತು. ಏನೋ ಬಂಗಾರದ ಹಣವನ್ನು ತಂದು ಹಾಕುತ್ತಾನೆ ಎಂಬುದಾಗಿ. ಒಂದು ಬಡ ವಿಧವೆ 1-2 ಪೈಸಾ ಕಾಸನ್ನು ತಂದು ಒಳಗೆ ಹಾಕಿದಳು. ಆ ಕಾಣಿಕೆಯ ಪೆಟ್ಟಿಗೆಯನ್ನು ಯೇಸು ನೋಡುತ್ತಿರುವಾಗಲೇ ಪಕ್ಕದಲ್ಲಿ ಮತ್ತೊಬ್ಬರು ಕೂಡ ನೋಡ್ತಾ ಇರ್ತಾರಲ್ವೇ, ಅವರು ನೋಡುವಾಗ ಭಾವಿಸುವರು, ಏನಿದು, ಈ ಅಜ್ಜಿ ಬಂದು 2 ಪೈಸಾ ಹಾಕ್ತಿದ್ದಾರಲ್ಲ, ಚೀಚಿ ಹೋಗಮ್ಮ ಎಂಬುದಾಗಿ ಹೇಳಿ ಅವರನ್ನು ಅಲ್ಪವಾಗಿ ನೋಡಿರುವರು. ಯೇಸು ಹೇಳಿದರು, ಅವರ ಒಂದು ಕಾಣಿಕೆಯಲ್ಲ, ಅವರು ತಮ್ಮ ಐಶ್ವರ್ಯದಿಂದ ತೆಗೆದು ಹಾಕಿದರು. ಇವಳಾದರೂ ತನ್ನ ಜೀವನಧಾರ ಪೂರ್ತಿಯನ್ನೇ ಕೊಟ್ಟು ಬಿಟ್ಟಳು. ಈ 2 ಕಾಸು ಮಾತ್ರವೇ ದೇವರ ದೃಷ್ಟಿಯಲ್ಲಿ ವಿಶೇಷವಾಗಿ ಕಾಣಲ್ಪಟ್ಟದ್ದು. ಆಗ ಮನುಷ್ಯರಿಗೆ ವಿಶೇಷವಾಗಿರುವುದು. ನಾವು ವಿಶೇಷವಾದದನ್ನು ಕೊಟ್ಟು ಬಿಟ್ಟೆವು, ಆಗ ಕರ್ತನು ಅದನ್ನು ಸ್ವೀಕರಿಸಿಕೊಳ್ಳಬೇಕೆಂದು ನೀವು ಒಂದು ಲೆಕ್ಕಾಚಾರವನ್ನು ಹಾಕಿದರೆ ಅದು ತಪ್ಪಾಗುವುದು. ಕಾಯಿನನು ಹಾಗೆ ಮಾಡಿದನು. ಇವೆಲ್ಲವೂ ಬಂದು ಬಹು ವಿಶೇಷವಾದದ್ದು, ಮನುಷ್ಯರ ಮಧ್ಯದಲ್ಲಿ ಬಹು ವಿಶೇಷವಾದದ್ದು. ಇವೆಲ್ಲವನ್ನು ಕೊಟ್ಟರೆ ದೇವರು ಏಮಾರಿ ಹೋಗುವರು, ಕರ್ತನು ತಕ್ಷಣ ಅದರಲ್ಲಿ ಬಹು ಪ್ರಿಯರಾಗುವರು. ಅದು ಮನುಷ್ಯನು. ಅದು ನೀವು ನೋಡುವಂಥ ಸೇವಕರಲ್ಲಿ ಕೆಲವರು, ಬೋಧಕರಲ್ಲಿ ಕೆಲವರು. ಎಲ್ಲ ಬೋಧಕರು ಆಗಲ್ಲ. ಅವರಿಗೆ ಬಂದು ದೊಡ್ಡ ಕಾರ್ಯವಾಗಿರುವ ಒಂದು 2 ಲಕ್ಷ ಬೆಲೆ ಬಾಳುವಂಥ ಒಂದು ಐಪ್ಯಾಡ್ ಅನ್ನು, ಒಂದು ಸೆಲ್ಫೋನ್ ಅನ್ನು ತಂದು ಕೊಡುವುದಾದರೆ ಅವರು ನಿಮ್ಮನ್ನು ಪೂರ್ತಿಯಾಗಿ ಅಂದು ಹೊಗಳಿಯೇ ಪ್ರಸಂಗ ಮಾಡುವರು. ಅದು ಅವರು. ಯೇಸು ಬೇರೆ ವಿಧವಾದ ವ್ಯಕ್ತಿ. ಅವರಿಗೆ ನೀವು ಬಂಗಾರವನ್ನು ಬೆಳ್ಳಿಯನ್ನು ಇಟ್ಟು ಆಸ್ತಿಯನ್ನಿಟ್ಟೆಲ್ಲ ಅವರನ್ನು ಪ್ಲೀಸ್ ಮಾಡಲು ಆಗುವುದೇ ಇಲ್ಲ. ಅವರನ್ನು ಪ್ರಿಯಪಡಿಸಬೇಕೆಂದರೆ ಅವರ ಚಿತ್ತವನ್ನು ಮಾಡಬೇಕು. ನೀವು ಅವರ ಪ್ರೀತಿಯನ್ನು ನೀವು ಪಡೆಯಬೇಕೆಂದರೆ, ನೀವು ಅವರ ಪ್ರಿಯವನ್ನು ಪಡೆಯಬೇಕೆಂದರೆ ಎಷ್ಟು ಕೊಡುತ್ತೀರಾ ಎನ್ನುವಂಥದ್ದಲ್ಲ, ನೀವೇಗಿದ್ದೀರಾ ಎನ್ನುವಂಥದ್ದು ಮುಖ್ಯ. ಆಗ ಇದನ್ನೇ ಅವರು ಏನು ಮಾಡಿದರೆಂದರೆ, ಕಾಯಿನನ್ನು ಕೊಟ್ಟದ್ದು ಯಾವುದು ತಪ್ಪಾದಂಥ ಬಲಿಯಲ್ಲ. ಕಾಯಿನನ್ನು ಕೊಟ್ಟದ್ದು, ಕಾಯಿನ ಒಬ್ಬ ರೈತ. ಅವನು ತನ್ನ ಹೊಲದಲ್ಲಿ ಬೆಳೆದಂತಹ ಪ್ರಥಮ ಫಲವಾದಂತಹ ಉನ್ನತವಾಗಿರುವಂಥ ಬೆಳೆಯನ್ನು, ವಿಶೇಷವಾದಂಥವುಗಳನ್ನು ತಂದೆ ಕಾಣಿಕೆಯಾಗಿ ಸಮರ್ಪಿಸಿದನು. ಆಬೇಲನ ಒಂದು ಕಾಣಿಕೆಯನ್ನು ತಂದು ಕೊಟ್ಟನು. ಕುರಿಮರಿಗಳನ್ನು ಅವನು ತಂದು ಕರ್ತನಿಗೆ ಸರ್ವಾಂಗ ಹೋಮ ಮಾಡಿದನು. ಕರ್ತನು ಆಬೇಲನ ಬಲಿಯನ್ನು ಸ್ವೀಕರಿಸಿಕೊಂಡನು.
ಕಾಯಿನನ ಬಲಿಯನ್ನು ಅವರು ತಳ್ಳಿಬಿಟ್ಟರು. ಕಾಯಿನನ ಬಲಿಯಲ್ಲಿ ಜೀವವಿಲ್ಲದಿರುವಂಥ ಆರಾಧನೆ, ಹಾಬೇಲನ ಬಲಿಯು ಜೀವವುಳ್ಳಂತಹ ಆರಾಧನೆ. ಆಗ ಕರ್ತನು ಬಯಸಿದ್ದನ್ನು ಮಾಡದೆ ತನ್ನಷ್ಟಕ್ಕೆ ತಾನೇ ನೇಮಿಸಿಕೊಂಡಂಥ ಒಂದನ್ನು ಕರ್ತನು ಸ್ವೀಕರಿಸಿಕೊಳ್ಳಬೇಕೆಂದು ಭಾವಿಸಿ ಮಾಡುತ್ತಾನೆ ನೋಡಿರಿ. ಅದುವೇ ಕಾಯಿನನ ಸ್ವಭಾವ. ಅವರ ಎರಡನೆಯ ಸ್ವಭಾವವೇನೆಂದರೆ, ತಮ್ಮ ಒಂದು ಕಾರ್ಯವು ಕರ್ತನಿಂದ ಸ್ವೀಕರಿಸಲ್ಪಡಲಿಲ್ಲ ಎಂದು ಗೊತ್ತಾದ ಕೂಡಲೇ ನಿಜವಾಗಿ ನಾವೇನ್ ಮಾಡಬೇಕು? ಏಕೆ ನಾವು ಮಾಡುವಂಥ ಕಾರ್ಯವನ್ನು ದೇವರು ಸ್ವೀಕರಿಸಲಿಲ್ಲ? ನಾನು ಪ್ರಾರ್ಥನೆ ನಡೆಸುತ್ತೇನೆ, ಆಲ್ ನೈಟ್ ಪ್ರೇಯರ್ ನಡೆಸುತ್ತೇನೆ, ಫಾಸ್ಟಿಂಗ್ ಪ್ರೇಯರ್ ನಡೆಸುತ್ತೇನೆ, ಆದರೆ ಕರ್ತನು ಏಕೆ ನಾನು ಮಾಡುವಂಥ ಕಾರ್ಯವನ್ನು ಪ್ರಿಯವಾಗಿಲ್ಲ ಎಂದು ಹೇಳುವುದಾದರೆ ತಕ್ಷಣವೇ ಮೊಣಕಾಲನ್ನೂರಿ ನಿಮ್ಮನ್ನು ಶೋಧಿಸಿ ನೋಡಬೇಕು. ನಾನು ಮಾಡುವ ಕಾರ್ಯದಲ್ಲಿ ಏನು ತಪ್ಪು? ಕರ್ತನು ಈ ಬಲಿಗಳನ್ನು, ನನ್ನ ಸೇವೆಯನ್ನು ಸ್ವೀಕರಿಸುವುದರಲ್ಲಿ ಏನು ಸಮಸ್ಯೆ ಎಂದು ನೀವು ನಿಮ್ಮನ್ನು ಸರಿಪಡಿಸಿಕೊಳ್ಳಬೇಕು. ಅದನ್ನು ಬಿಟ್ಟು ಕರ್ತನು ಯಾರ ಆರಾಧನೆಯನ್ನು ಸ್ವೀಕರಿಸುತ್ತಾನೆ ಎಂದು ಅವರ ಮೇಲೆ ಕೋಪಿಸಿಕೊಳ್ಳಬಾರದು. ಅವರ ಮೂಲಕ ಕರ್ತನು ಇಷ್ಟೊಂದು ಕಾರ್ಯವನ್ನು ಮಾಡ್ತಾರಲ್ಲ ಎಂಬುದಾಗಿ ಒಂದು ದೊಡ್ಡ ಹೊಟ್ಟೆ ಕಿಚ್ಚು ಅವರ ಕುರಿತು ಮನಬಂದಂತೆ ಬರೆಯುವಂಥದ್ದು. ಅವತ್ತು ಕಾಯಿನನು ಹಬೇಲನನ್ನು ಕೊಲೆ ಮಾಡಿದನು. ಇವತ್ತು ಬಹುಮಂದಿ ನೇರವಾಗಿ ಮಾಂಸವನ್ನು ಕೊಲ್ಲಲಾಗುವುದಿಲ್ಲ, ಆದರೆ ಅವರಿಗೆ ವಿರುದ್ಧವಾಗಿ ಮಾತಾಡುವರ ಹೊಟ್ಟೆ ಕಿಚ್ಚು. ಕರ್ತನು ಅದನ್ನು ಅಂಗೀಕರಿಸುತ್ತಾರೆ, ಕರ್ತನು ಅದನ್ನು ಸ್ವೀಕರಿಸುತ್ತಾರೆ, ಕರ್ತನು ಅವರನ್ನು ಮಾತ್ರ ಹೆಚ್ಚಿಸುತ್ತಾರೆ, ಕರ್ತನು ಅವರನ್ನು ನಂಬುತ್ತಾರೆ. ಏಕೆ ನನ್ನನ್ನು ನಂಬುತ್ತಿಲ್ಲ? ನಾನು ಒಂದು ರೀತಿ ಒಂದಾಗಿ ಬಂದವನಲ್ಲವೇ? ಏಕೆ ಕರ್ತನು ನನ್ನನ್ನು ನಂಬುತ್ತಿಲ್ಲ? ಕುಳಿತು ಯೋಚಿಸಬೇಕು. ಕಾಯಿನನ ಹಾಗೆ ಇವರು ಹೀಗೇ ಮಾಡುವರು. ತಮಗೆಂದು ಒಂದು ಕಾರ್ಯವನ್ನು ನೇಮಿಸಿಕೊಂಡು ಕರ್ತನು ಅದನ್ನು ಘನಪಡಿಸಬೇಕೆಂದು ಭಾವಿಸುವರು. ತಮಗೆಂದು ಕೆಲವು ಕಾರ್ಯಗಳನ್ನು ಏರ್ಪಡಿಸಿ ಇದುವೇ ಆರಾಧನೆ, ಇದುವೇ ಪ್ರಸಂಗ, ಹೀಗೆ ಸೇವೆ ಎಂಬುದಾಗಿ ಹೇಳಿ ತಾವೇ ತಮ್ಮನ್ನು ಶಾರೀರಿಕವಾದ ಯೋಜನೆಯನ್ನು ಹಮ್ಮಿಕೊಂಡು ಕರ್ತನು ಅದನ್ನು ಸ್ವೀಕರಿಸಬೇಕೆಂದು ಭಾವಿಸುವರು. ಕರ್ತನು ಸ್ವೀಕರಿಸದೆ ಹೋದರೆ ಕರ್ತನ ಮೇಲೆ ಕೋಪಗೊಳ್ಳುವುದನ್ನು ಬಿಟ್ಟು ಅಥವಾ ತಮ್ಮನ್ನು ತಿದ್ದುಕೊಳ್ಳಬೇಕೆಂದು ಕೂಡ ಭಾವಿಸದೆ ಯಾರನ್ನು ಕರ್ತನು ಸ್ವೀಕರಿಸಿಕೊಳ್ಳುತ್ತಾರೋ ಅವರ ಮೇಲೆ ಹೊಟ್ಟೆ ಕಿಚ್ಚನ್ನು ಪಡುವರು. ಅವರಿಗೆ ಕೆಟ್ಟದ್ದನ್ನು ಮಾಡುವುದಕ್ಕೆ ಪ್ರಯತ್ನ ಮಾಡುವರು. ಹೇಗಾದರೂ ಇವರ ಹೆಸರನ್ನು ಕೆಡಿಸಬೇಕು, ಹೇಗಾದರೂ ಇವರ ಸೇವೆಯನ್ನು ನಿಲ್ಲಿಸಿ ಬಿಡಬೇಕು ಎಂದು ಕ್ರಿಯೆ ಮಾಡುವರು. ಆದರೆ ಕರ್ತನ ಮಕ್ಕಳಿಗೆ ವಿರುದ್ಧವಾಗಿ ಕ್ರಿಯೆ ಮಾಡುವುದಕ್ಕೆ ತಮ್ಮ ಹೃದಯವನ್ನು ಅವರು ಸಿದ್ಧಪಡಿಸಿಕೊಳ್ಳುವರು. ಇದುವೇ ಕಾಯಿನನ ಮಾರ್ಗ ಎಂಬುದಾಗಿ ಹೇಳುತ್ತದೆ. ಇನ್ನೂ ಈ ವಿಧವಾಗಿ ಬಹಳ ಕಾರ್ಯಗಳು. ಸತ್ತಂತ ಕ್ರಿಯೆ ಇರುವವರು ಅವರ ಜೀವನವನ್ನು ಕಂಡ ಕೂಡಲೇ ಗ್ರಹಿಸಿಕೊಳ್ಳಬಹುದು. ಇನ್ನು ಹಲವು ವಿವರಗಳನ್ನು ಮುಂಬರುವಂತಹ ಸಂದೇಶಗಳಲ್ಲಿ ನಾವು ಮುಂದುವರೆದು ಕೇಳೋಣ. ಅಲ್ಲಿಯವರೆಗೂ ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.